ಕೈಗಳನ್ನ ಉಜ್ಜಿ ಚೆನ್ನಾಗಿ ಶಾಖ ಬಂದ ಮೇಲೆ ಕಣ್ಣಿನ ಮೇಲೆ ಇಟ್ಟು ಮುಗುಳ್ನಗೆಯೊಂದಿಗೆ ಕಣ್ಣನ್ನು ಓಪನ್ ಮಾಡಿ. ಸೊ ಬೇಸಿಕಲಿ ಇವಾಗ ನೋಡಿ, ನೀವೆಲ್ಲರೂ ಇಲ್ಲಿ ಬಂದಿರೋದು ಯಾಕೆ? ಆರೋಗ್ಯಕ್ಕೋಸ್ಕರ. ಅದು ಯಾವುದೇ ರೀತಿಯ ಸಮಸ್ಯೆ ಇದ್ದಿರಬಹುದು. ಕುತ್ತಿಗೆ ನೋವು, ಬೆನ್ನು ನೋವು, ಗಂಟು ನೋವು, ಕಾಲು ನೋವು, ನರಗಳ ಸಮಸ್ಯೆ ಅಥವಾ ಹೃದಯದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆ, ಜೀರ್ಣಕ್ರಿಯೆಯ ಸಮಸ್ಯೆ, ಹಾರ್ಮೋನ್ಸ್ಗಳ ಸಮಸ್ಯೆ, ಮಾನಸಿಕ ಸಮಸ್ಯೆ, ದೈಹಿಕ ಸಮಸ್ಯೆ, ಯಾವ್ದು ಬೇಕಾದರೂ ಆಗಿರ್ಬೋದು. ಬೇಸಿಕಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು? ಮೂಲಭೂತವಾಗಿ ಆರೋಗ್ಯ ಎಲ್ಲಿ ಹಾಳಾಗತ್ತೆ, ಯಾವಾಗ ಹಾಳಾಗತ್ತೆ, ಹೇಗೆ ಹಾಳಾಗತ್ತೆ, ಅದು ತುಂಬ ಮುಖ್ಯ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಮೊಟ್ಟ ಮೊದಲು ಮನಸ್ಸು ಯಾವಾಗ ಹಾಳಾಗತ್ತೋ ಅಥವಾ ದೇಹ ಯಾವಾಗ ಹಾಳಾಗತ್ತೋ, ಇದು ಒಂದಕ್ಕೊಂದು ಪೂರಕವಾಗಿ ಸಿಂಪ್ಟಮ್ಸನ್ನು ಕೊಡ್ತಾ ಬರುತ್ತೆ. ಉದಾಹರಣೆಗೆ, ಈಗ ನಂಗೆ ಮನಸ್ಸಿಗೆ ತುಂಬ ನೋವಾಯ್ತಪ್ಪ ನೋಡಿ, ಆ ದಿನ ನನಗೆ ಊಟ ಸೇರಲ್ಲ, ಹಸಿವೆ ಆಗಲ್ಲ, ಅಥವಾ ಕೆಲವರಿಗೆ ಮಲಬದ್ಧತೆ ಆಗಿಬಿಡತ್ತೆ, ಅಥವಾ ಕೆಲವರಿಗೆ ಪದೇ ಪದೇ ಲೂಸ್ ಮೋಷನ್ ಆಗುತ್ತೆ. ಅಂದರೆ ಇಲ್ಲಿ ರೋಗ ಇರೋದು ದೇಹದಲ್ಲ. ಆ ದಿನಕ್ಕೆ, ಆ ಸಮಯಕ್ಕೆ, ಆ ಸನ್ನಿವೇಶಕ್ಕೆ ನನ್ನ ಮನಸ್ಸು ತುಂಬ ನೊಂದಿದೆ, ತುಂಬ ಡಿಸ್ಟರ್ಬ್ ಆಗಿದೆ, ಆಗ ದೇಹದಲ್ಲಿ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಕೆಲವೊಂದು ಸತಿ ದೇಹದಲ್ಲೇ ಸಮಸ್ಯೆ ಇರುತ್ತೆ. ಉದಾಹರಣೆಗೆ ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಆವಾಗ ಏನಾಗುತ್ತೆ? ನನಗೆ ಯಾವುದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಮೂಡ್ ಸರಿ ಇರಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೋಬೇಕು ಅನ್ಸುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಅಳು ಬಂದ್ಬಿಡತ್ತೆ. ಈ ಥರ ಫ್ಲಕ್ಚುವೇಷನ್ಸ್ ನನಗಾಗತ್ತೆ. ಇಲ್ಲೇನಾಗಿರುತ್ತೆ? ದೇಹದಲ್ಲಿ ಇರುವಂತಹ ಸಮಸ್ಯೆ ನನ್ನ ಮನಸ್ಸನ್ನು ಕೂಡ ಹಾಳು ಮಾಡ್ತಾ ಇರುತ್ತೆ. ಬಟ್ ಬೇಸಿಕಲಿ ಹೇಳೋದಾದ್ರೆ, ದೇಹವೇ ಆಗಿರ್ಬೋದು, ಮನಸ್ಸೇ ಆಗಿರ್ಬೋದು, ಎರಡೂ ಹಂತದಲ್ಲಿ ಯಾವಾಗ ಅದು ತನ್ನ ಪ್ರಕೃತಿಯನ್ನು ಮೀರಿ ಆಚೆ ಹೋಗುತ್ತೋ ಆಗ ಅಲ್ಲಿ ಸಿಂಪ್ಟಮ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗೋದು. ಪ್ರಕೃತಿಯನ್ನು ಮೀರಿ ಅದು ಯಾವಾಗ ತನ್ನ ಒಂದು ಗಡಿ ದಾಟೋದು ಅಂತದಲ್ಲ, ತನ್ನ ಮಿತಿಯನ್ನು ದಾಟಿ ಆಚೆ ಹೋಗುತ್ತೋ ಆಗ ಸಮಸ್ಯೆ ಬರುತ್ತೆ. ಹಾಗಿದ್ರೆ ಈ ಸಮಸ್ಯೆ ಬಾರದೇ ಇರಲಿಕ್ಕೆ ಏನು ಮಾಡಬಹುದು? ದೈಹಿಕವಾಗಿ ಅಂತೂ ನಿಮಗೆಲ್ಲ ಗೊತ್ತೇ ಇದೆ. ತುಂಬ ಅತಿಯಾಗಿ ದೇಹಕ್ಕೆ ದಂಡನೆ ಕೊಡಬಾರ್ದು, ತುಂಬ ಹಸಿವನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ಅಥವಾ ತೀರಾ ಪದೇ ಪದೇ ತಿನ್ನೋದಾಗಿರ್ಬೋದು, ಮಾಡಬಾರ್ದು. ಹಗಲು ರಾತ್ರಿ ನಿದ್ದೆ ಮಾಡೋದಾಗಿರ್ಬೋದು, ಅಥವಾ ರಾತ್ರಿ ಪೂರಾ ನಿದ್ದೆ ಮಾಡದೆ ಕೆಲಸ ಮಾಡೋದಾಗಿರ್ಬೋದು, ಮಾಡಬಾರ್ದು. ಇಂಥದ್ದೆಲ್ಲ ನಿಮಗೆ ಗೊತ್ತಿರೋದು. ಸಿಕ್ಕದ್ದೆಲ್ಲ ತಿನ್ನಬಾರ್ದು, ಹೊರಗಡೆ ತಿನ್ನಬಾರ್ದು, ಗಲೀಜಿರೋದು ತಿನ್ನಬಾರ್ದು, ಹ್ಯಾಬಿಟ್ಸ್ಗಳನ್ನ ಇಟ್ಕೋಬಾರ್ದು, ಯಾವುದೇ ಚಟಗಳಿರೋದು ಆರೋಗ್ಯವನ್ನು ಕೊಡಲ್ಲ, ಇದೆಲ್ಲ ನಿಮಗೆ ಗೊತ್ತಿರೋದು. ಹಾಗೇನೆ ಮನಸ್ಸಿಗೂ ಒಂದಿಷ್ಟು ಬೌಂಡ್ರೀಸ್ಗಳಿರುತ್ತೆ. ಮನಸ್ಸಿಗೂ ಕೂಡ ಒಂದಿಷ್ಟು ಅತಿಯಾದ ಅಳು, ಅತಿಯಾದ ದುಃಖ, ಅತಿಯಾದ ಕೋಪ, ಅತಿಯಾದಂತಹ ಅಹಂಕಾರ, ಅತಿಯಾದಂತಹ ದ್ವೇಷ, ಅತಿಯಾದಂತಹ ಭಿನ್ನಾಭಿಪ್ರಾಯಗಳು, ಕಲಹಗಳು, ಇವೆಲ್ಲವೂ ಕೂಡ ನಮ್ಮ ದೇಹದ ಮೇಲೂ ಸಿಂಪ್ಟಮ್ಸನ್ನು ಕೊಡ್ತಾ ಬರುತ್ತೆ. ಹೇಗೆ ಕೊಡುತ್ತೆ? ಈಗ ಉದಾಹರಣೆಗೆ ಒಂದು ದೀಪವನ್ನೇ ತಗೊಳ್ಳೋಣ. ಈಗ ಒಂದು ಕರ್ಪೂರನ ನಾನು ಇಲ್ಲಿ ಕೈಯಲ್ಲಿಟ್ಟು ಸುಡ್ತೀನಿ ಅಂದಾಗ ಕರ್ಪೂರ ಏನೋ ಸುಟ್ಟು ಕರ್ಗ್ ಹೋಗತ್ತೆ, ಆದರೆ ಕರ್ಪೂರ ಮಾತ್ರ ಸುಡತ್ತಾ? ನಾನು ಕೈಯಲ್ಲಿ ಇಟ್ಟಾಗ ಏನಾಗತ್ತೆ? ಕೈಯೂ ಸುಡತ್ತೆ, ಕೈಯಲ್ಲಿ ಇಟ್ಟ ಜಾಗವೂ ಸುಡತ್ತೆ. ಹಾಗೇನೆ ಈ ನನ್ನ ಕೋಪ ಇರ್ಬೋದು, ನನ್ನ ಅಳು ಇರ್ಬೋದು, ನನ್ನೊಳಗಿರುವ ಭಯ ಇರ್ಬೋದು, ನನ್ನೊಳಗಿನ ಕೀಳರಿಮೆ ಇರ್ಬೋದು, ಈ ಎಲ್ಲ ಭಾವನೆಗಳೇನಿದ್ದಾವೆ ಇವು ಈಗ ನಾನು ನಿಮಗೆ ಬೈದೆ ಅಂತಂದ್ರೆ ನಿಮ್ಮನ್ನು ಮಾತ್ರ ಸುಡಲ್ಲ. ಅದು ನೋಡೋದಕ್ಕೇನು, ನಿಮಗೆ ಚೆನ್ನಾಗಿ ಬೈದ್ಬಿಟ್ಟೆ ಈಗ ನಾನು, ನೀವೀಗ ಫುಲ್ಲು ಅಳ್ತಿರ್ತೀರಾ, ಬೇಜಾರಲ್ಲಿರ್ತೀರಾ, ದುಃಖದಲ್ಲಿರ್ತೀರಾ, ಅಥವಾ ಅವಮಾನ ಆಯಿತು ಅಂದರೆ ನಿಮಗೆ ಲಾಸ್ ಆಯಿತು ಅಂತ ಅಷ್ಟೇ ನೋಡ್ತೀವಿ. ಆದರೆ ನಿಜವಾಗಿ ನಾನು ನಿಮಗೆ ಬೈದಾಗ ಏನಾಗುತ್ತೆ? ನಾನು ಸುಡ್ತೀನಿ, ಅದು ಕಾಣೋದಿಲ್ಲ. ಇದು ಇನ್ವಿಸಿಬಲ್ ಫೈರ್ ಇದ್ದಂಗೆ. ಯಾರಿಗೆ ನಾನು ಬೈದಿದ್ದೀನೋ ಅವರಿಗೆಲ್ಲರೂ ಅಯ್ಯೋ ಪಾಪ ಅಂತಾರೆ. ಅಂದರೆ ಅದು ಕಾಣುತ್ತೆ, ಓ ಇವ್ರ ಪಾಪ ತುಂಬ ತೊಂದರೆ ಕೊಟ್ಬಿಟ್ರು, ಬೈದ್ಬಿಟ್ರು, ಕಾಣುತ್ತೆ. ಬಟ್ ನನ್ನೊಳಗೆ ನಾನು ಸುಡ್ತಾ ಇರೋದು ಯಾರಿಗೂ ಕಾಣೋದಿಲ್ಲ. ಇದು ಎಲ್ಲದಕ್ಕೆ ಅಪ್ಲೈ ಆಗುತ್ತೆ. ಕೋಪ ಒಂದು ಎಕ್ಸಾಂಪಲ್ ಅಷ್ಟೇ, ಅಳುವಿಗೂ ಅಷ್ಟೆ. ಈಗ ಯಾರೋ ಈಗ ಮನೆಯಲ್ಲಿ ಮಾಮೂಲಿಯಾಗಿ ಎಲ್ಲರೂ ಮಾಡೋದು, ಮನೆಯಲ್ಲಿ ಯಾರು ನನ್ನನ್ನು ಕೇರ್ ಮಾಡಲ್ಲ, ಅಥವಾ ನನ್ನನ್ನು ಪ್ರೀತಿಸಲ್ಲ, ಅಥವಾ ನಾನು ಮಾಡಿದ ಕೆಲಸಕ್ಕೆ ಅಪ್ರಿಷಿಯೇಷನ್ ಸಿಕ್ಕಿಲ್ಲ, ಅಥವಾ ನಾನು ಏನು ಮಾಡಿದ್ರು ತಪ್ಪು, ಇವ್ರಿಗೆ ಸರಿ ಆಗಲ್ಲ, ಹೀಗೆ ಏನೋ ಒಂದಿಷ್ಟು ಕಾಮನ್ ರೀಸನ್ಸ್ ಅಲ್ವಾ ಮಹಿಳೆಯರಲ್ಲಿ ಅಥವಾ ಯಾರಲ್ಲೇ ಆದರೂ ಮನೆಯಲ್ಲಿ ಅಳು ಬರೋದಕ್ಕೆ, ಅಥವಾ ಹೆಲ್ತ್ ಸರಿ ಇಲ್ಲ, ಯಾವುದೇ ಕಾರಣಕ್ಕಾದ್ರೂ ಅಳು, ಎಲ್ಲದಕ್ಕೂ ಅಳೋದು, ಎಲ್ಲದಕ್ಕೂ ಅಳೋದು. ಇಲ್ಲಿ ನಿಮ್ಮ ಪ್ರಕಾರದಲ್ಲಿ ಅಳು ಅನ್ನೋದೇನು? ಒಂದು ಕೋಪಪ್ ಮೆಕ್ಯಾನಿಸಮ್. ನಿಮ್ಮ ಪ್ರಕಾರ ಏನು? ನಾನು ಹತ್ತು ಹಗುರಾಗ್ತಿದ್ದೇನೆ, ಹತ್ತು ನಾನು ರಿಲ್ಯಾಕ್ಸ್ ಆಗ್ತಿದ್ದೀನಿ. ಅದು ಎಲ್ಲಿಯ ತನಕ ಸರಿ?
ಆ ಅಳು ಅನ್ನುವಂಥದ್ದು ನಿಜಕ್ಕೂ ನಿಮ್ಮನ್ನ ರಿಲ್ಯಾಕ್ಸ್ ಮಾಡೋ ತನಕ ಮಾತ್ರ ಅದು ಸರಿ. ಬಟ್ ಯಾವಾಗ ಆ ಅಳು ಅನ್ನುವಂಥದ್ದು ಬರೀ ರಿಲ್ಯಾಕ್ಸ್ ಮಾಡೋದಕ್ಕಷ್ಟೇ ನಿಲ್ತಾ ಇಲ್ಲ, ಹೇಗೆ ಆ ಬೆಂಕಿ ಅನ್ನುವಂಥದ್ದು ಸುಡತ್ತೆ ನಿಮ್ಮನ್ನ ಅನ್ನಲ್ಲ, ಇದು ಒಂಥರ ಹಾಗೇನೆ. ನಾನು ಅತ್ತು ಕರೆದು ಈಗ ನಿಮ್ಮೆದ್ರು ನಾನು ಗೋಳಾಡ್ದಾಗ ನನ್ನ ಕಷ್ಟ ಹೇಳ್ಕೊಂಡು ನಾನು ನಿಮ್ಮನ್ನಷ್ಟೇ ಡಲ್ ಮಾಡ್ತಾ ಇಲ್ಲ ಅಥವಾ ನಿಮಗೆ ಮಾತ್ರ ಅದನ್ನ ಹಂಚ್ಕೊಳ್ತಿಲ್ಲ, ನಾನು ಒಳಗಡೆ ಅಷ್ಟು ನೋವನ್ನು ಮತ್ತೆ ಅನುಭವಿಸ್ತಿದ್ದೀನಿ. ಉದಾಹರಣೆಗೆ, ಓ ನಿಮ್ಗೆ ಗೊತ್ತಾ ನನಗೆ ಇಷ್ಟು ಕಷ್ಟ, ನನ್ನ ಬಾಸ್ ಹೀಗೆ ಟಾರ್ಚರ್ ಕೊಟ್ಬಿಟ್ರು ಅಂತ ನನ್ನ ಕಷ್ಟ ನಿಮ್ಮ ಹತ್ರ ಹೇಳ್ಕೊಂಡು ನಾನು ಅಳ್ತಾ ಇದ್ರೆ, ಬಾಸ್ ಟಾರ್ಚರ್ ಕೊಟ್ಟಿದ್ದು ಒಂದು ಬಾರಿ, ಅಂದ್ರೆ ಆ ಏನು ಸನ್ನಿವೇಶ ನಾನು ಹೇಳ್ತಿದ್ದೀನೋ ಆ ಸರಿ ಮಾತ್ರ. ಬಟ್ ನೀವೊಮ್ಮೆ ನೆನಪು ಮಾಡ್ಕೊಳ್ಳಿ, ನೀವೆಲ್ಲರೂ ಅಷ್ಟೇ, ನಿಮಗೆ ಇಲ್ಲಿಯ ತನಕ ತುಂಬಾ ನೋವಾದ ಘಟನೆ ಯಾವುದನ್ನೇ ನೆನಪು ಮಾಡ್ಕೊಳ್ಳಿ. ಆ ಘಟನೆ ನೆನಪಾಗಿ ಈಗ ಮಾತಾಡುವಾಗ್ಲೂ ಎಷ್ಟೊಂದು ಜನರಿಗೆ ಈಗಲೂ ಕಣ್ಣೀರು ಬರ್ಬೋದು ಅದನ್ನು ಹೇಳುವಾಗ. ಅದರ ಅರ್ಥ ಏನು? ಈಗಲೂ ಅದನ್ನು ನೀವು ಅನುಭವಿಸ್ತೀರಾ. ಪ್ರತಿ ಸತಿ ಅದನ್ನು ನೆನಪು ಮಾಡ್ಕೊಂಡಾಗ, ಪ್ರತಿ ಸತಿ ಅದನ್ನು ಇನ್ನೊಬ್ರ ಹತ್ರ ಹೇಳ್ಕೊಳ್ಳುವಾಗ ನೀವು ಮತ್ತೆ ಅದನ್ನು ಅನುಭವಿಸ್ತಾ ಇರ್ತೀರಾ. ಆ್ಯಂಡ್ ಮತ್ತೆ ಅಷ್ಟೇ ನೋವಾಗತ್ತೆ. ಆ ಕ್ಷಣ ಅವತ್ತು ಅವ್ರು ಎಷ್ಟು ನೋವನ್ನು ಕೊಟ್ಟಿದ್ರು ನನಗೆ, ಅದೇ ನೋವು ಇವತ್ತು ನನಗೆ ಫೀಲ್ ಆಗತ್ತೆ. ಒಂದ್ಸತಿ ಯೋಚನೆ ಮಾಡಿ, ಈಗ ನನಗೆ 10 ವರ್ಷದ ಹಿಂದೆ ಆಗಿರೋ, ಈಗ ನಿಮ್ಗೇನೆ ನಿಮ್ಮ ಮದುವೆಯ ಶುರುವಿನಲ್ಲಿ ನಿಮಗೆ ನಿಮ್ಮ ಅತ್ತೆ ಕೊಟ್ಟ ಟಾರ್ಚರೋ, ಇನ್ನೇನೋ ಒಂದು ಯಾರೋ ಮಾಡಿರುವಂತಹ ಮೋಸನೋ, ಏನೋ ಒಂದು ತುಂಬಾ ಕಷ್ಟದ, ಈಗ ನೆನಪು ಮಾಡ್ಕೊಳ್ಳಿ 10-15 ವರ್ಷದ ಹಿಂದೆ ಅವ್ರು ಒಂದು ಸತಿ ಕೊಟ್ಟಿರ್ತಾರೆ ಟಾರ್ಚರನ್ನ. ಆ ಟಾರ್ಚರನ್ನ ನೀವು ಎಷ್ಟು ಸತಿ ನೆನಪಿಸ್ಕೊಡ್ತೀರೋ, ಅಥವಾ ಈಗಲೂ ಇವತ್ತು ಈ ಕೂತ್ಕೊಂಡು ನಾನು ನಿಮ್ಗೆ ಏನಾದ್ರು ನೀವೆಲ್ಲರೂ ನಿಮ್ಮ ಜೀವನದ ಕಹಿ ಘಟನೆ ಹಂಚ್ಕೊಳ್ಳಿ ಅಂತಂದ್ರೆ, ಎಷ್ಟೊಂದು ಜನಕ್ಕೆ ಈಗ ಹಂಚ್ಕೊಳ್ಳುವಾಗ್ಲೇ ಕಣ್ಣೀರು ಬರ್ಬಹುದು ಮತ್ತೆ. ಆದ್ರೆ ನಿಜವಾಗಿ ಅವರು ಹೊಡೆದಿದ್ದು, ಅವರು ಟಾರ್ಚರ್ ಕೊಟ್ಟಿದ್ದು ಒಂದೇ ಬಾರಿ, ಬಟ್ ನಾವದನ್ನ ಅನುಭವಿಸಿದ್ದು 1000 ಬಾರಿ. ಎಷ್ಟು ಸತಿ ಅದನ್ನ ನೆನಪು ಮಾಡ್ಕೊಳ್ತೀವೋ ಅಷ್ಟು ಸತಿ ಅದನ್ನ ಅನುಭವಿಸ್ತೀವಿ. ಸೊ ಇಲ್ಲಿ ರಿಯಾಲಿಟಿಯಲ್ಲಿ ವಿಲನ್ ಯಾರು ಹಾಗಿದ್ರೆ? ನನಗೆ ಒಂದು ಬಾರಿ ಟಾರ್ಚರ್ ಕೊಟ್ಟ ಆ ವ್ಯಕ್ತಿ ವಿಲನ್ನ, ಅಥವಾ ಪದೇ ಪದೇ ನೆನಪು ಮಾಡ್ಕೊಂಡು ಅದನ್ನ ಮತ್ತೆ ಅನುಭವಿಸ್ತಾ ಇರೋ ನಾನೇ ವಿಲನ್ನ? ನಾವು ಹೇಳ್ತೀವಿ ಆ ವ್ಯಕ್ತಿನ ಮಾತ್ರ ನಾನು ಯಾವತ್ತೂ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ, ಅವರನ್ನು ನಾನು ಯಾವತ್ತೂ ಮರೆಯಲ್ಲ, ಅವರನ್ನು ನಾನು ಕ್ಷಮಿಸೋದು ಇಲ್ಲ, ಎಷ್ಟು ನೋವು ಕೊಟ್ಟಿದ್ದಾರೆ ನನಗೆ, ಎಷ್ಟು ಮೋಸ ಮಾಡಿದ್ದಾರೆ, ಎಷ್ಟು ಅವಮಾನ ಮಾಡಿದ್ದಾರೆ, ಎಷ್ಟು ಹಿಂಸೆ ಕೊಟ್ಟಿದ್ದಾರೆ, ವಾಟ್ ಎವರ್, ಎಲ್ಲರಿಗೂ ನಿಮ್ಮದೇ ಆದ ರೀಸನ್ ಇರುತ್ತೆ. ಆದರೆ ನಿಜವಾಗಿ ಆ ಹಿಂಸೆ ಕೊಟ್ಟಿದ್ದು ಯಾರು? ಆ ವ್ಯಕ್ತಿ ಬಂದ ಒಮ್ಮೆ ಕೋಪ ಮಾಡಿದ, ಆ ವ್ಯಕ್ತಿ ಬಂದ ಒಮ್ಮೆ ಅವಮಾನ ಮಾಡಿದ, ಆ ವ್ಯಕ್ತಿ ಬಂದ ಒಮ್ಮೆ ಪೆಟ್ಕೊಟ್ಟು, ಏನೋ ಒಂದು ಸಾಧ್ಯ ಆದ ಘಟನೆ ಅದು. ಬಟ್ ಅವರಾದ್ರೂ ಹೊರಗಡೆಯಿಂದ ಬಂದು ನೋವು ಮಾಡಿದ್ದು. ನಾನೇ ಇದನ್ನ ನೆನಪು ಮಾಡ್ಕೊಂಡು 10 ವರ್ಷ 20 ವರ್ಷ ಕಳೆದ್ರು ಇವತ್ತೂ ನಾನು ನೆನಪು ಮಾಡ್ಕೊಂಡು ಅದನ್ನ ಅಳ್ತಿದ್ದೀನಿ ಅಂತಂದ್ರೆ, ಈ ನೋವು ನಾನೇ ಮಾಡ್ಕೊಂಡಿದ್ದಲ್ವ? ಈಗ ಇವತ್ತಂತೂ ಆ ವ್ಯಕ್ತಿ ಬಂದು ಈಗ ಟಾರ್ಚರ್ ಕೊಟ್ಟಿಲ್ಲ, ಈ ಕ್ಷಣಕ್ಕಂತೂ ಅವ್ರು ಮತ್ತೆ ಬಂದಂಗೆ ನೋವು ಮಾಡಿಲ್ಲ, ಆದ್ರೂ ನಾ ಆ ನೋವನ್ನಂತೂ ಅನುಭವಿಸ್ತಿದ್ದೀನಿ. ಹೌದಾ, ಒಪ್ತೀರಾ? ಈಗಲೂ ಅದನ್ನ ನೆನಪು ಮಾಡ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಅಂತಂದ್ರೆ, ಆ ನೋವು ಅನುಭವ ಆಗಿತ್ತಾನೆ ಕಣ್ಣಲ್ಲಿ ನೀರು ಬರೋದು. ಅಂದಮೇಲೆ ಇಲ್ಲಿ ಅವನು ನಿಜವಾದ ವಿಲನ, ನಾನೇನಾ? ಯಾರು? ನಾನೇ ತಾನೆ. ನಮ್ಮ ಭಾವನೆಗಳೇ ಹೀಗೆ ನಮ್ಮನ್ನ ಸುಡೋದು ಅಂತಂದ್ರೆ ಬೆಂಕಿ ತರ ಬಂದು ಸುಡತ್ತೆ ಅಂತ ಹಾಗಲ್ಲ. ನಿಮ್ಮೊಳಗಿರುವ ಕೀಳರಿಮೆ ಇರ್ಬೋದು. ಈಗ ಉದಾಹರಣೆ, ಒಬ್ರಿಗೆ ಈಗ ನನಗೆ ಡಾಕ್ಟ್ರಿಗೆ ಅವ್ರದ್ದು ಬಟ್ಟೆ ಬಗ್ಗೆ ಹೇಳಬೇಡ, ಕೋಪ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ನಾನು ಹಾಕೊಳ್ಳೋ ಡ್ರೆಸ್ ಬಗ್ಗೆ ನೀವೇನೋ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿದ್ರೆ, ಯಾವಾಗ್ಲೂ ನಾನು ಮುಂಗೋಪಿ ಆಗಿದ್ದೀನಿ, ಅದನ್ನ ಮಾಡ್ತಿದ್ದೀನಿ ಅಂದಾಗ, ಸೊ ಎಲ್ಲರೂ ಹೇಳ್ತಾರೆ ಬರೋ ಮೊದಲು, ಏನಾದ್ರೂ ಡಾಕ್ಟರ್ ಹತ್ರ ಅವ್ರ ಬಟ್ಟೆ ಬಗ್ಗೆ ಮಾತ್ರ ಹೇಳ್ಬೇಡ, ಅವ್ರಿಗೆ ತುಂಬಾ ಕೋಪ ಬರುತ್ತೆ ಅಂತ ಅಲ್ವಾ? ಈಗ ಮಾಮೂಲಿ ಒಂದು ಉದಾಹರಣೆ ತಗೊಳ್ತಿದ್ದೀನಿ, ನಿಮಗೆ ಕೊಡೋದು ಬೇಡ ಅಂತ ನಂದೇ ಉದಾಹರಣೆ ಕೊಡ್ತಿದ್ದೆ. ಸೊ ಈಗ ಯೋಚನೆ ಮಾಡಿ, ಈಗ ನನಗೆ ನನ್ನ ಬಟ್ಟೆ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇದ್ರೆ, ನನಗೆ ನನ್ನ ಬಟ್ಟೆ ಬಗ್ಗೆ ತುಂಬಾನೇ ಕಂಫರ್ಟೇಬಲ್ ಆಗಿ ನಾನು ಇದ್ದದಿದ್ರೆ, ನೀವು ಆ ಬಟ್ಟೆ ಚೆನ್ನಾಗಿದೆ ಅನ್ನಿ, ಚೆನ್ನಾಗಿಲ್ಲ ಅನ್ನಿ, ನನಗದು ಎರಡು ಈಕ್ವಲ್. ಬಿಕಾಸ್ ಇಲ್ಲಿ ನೀವು ಚೆನ್ನಾಗಿದೆ ಅಂತಂದ್ರೆ ಓ ಥ್ಯಾಂಕ್ ಯು ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂತಂದ್ರೆ ಹೌದಾ ನನಗೆ ಇಷ್ಟ, ನಾನು ಹಾಕೊಂಡಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಬಟ್ ನನಗೆ ಅಲ್ಲಿ ಏನು ಕೋಪ ಬರೋದಾಗ್ಲಿ, ಬೇಜಾರಾಗೋದಾಗ್ಲಿ, ಇವ್ರು ಯಾಕೆ ಹಿಂಗೆ ಅನ್ನೋದಾಗ್ಲಿ ಅಂತ ನನಗಾಗಲ್ಲ. ಆದ್ರೆ ಅದೇ ನನ್ನ ಜಾಗದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ಆತನ ಬಟ್ಟೆ ಬಗ್ಗೆ ತುಂಬಾ ಕೀಳರಿಮೆ, ನನ್ನ ಡ್ರೆಸ್ ಚೆನ್ನಾಗಿಲ್ವೇನೋ, ಇದು ಬ್ರ್ಯಾಂಡೆಡ್ ಅಲ್ವೇನೋ, ಇದು ಅಥವಾ ಈ ಬಟ್ಟೆ ಇಲ್ಲಿ ಸೂಟೇಬಲ್ ಅಲ್ವೇನೋ, ಇವರೆಲ್ಲರೂ ಇನ್ನೂ ಚೆನ್ನಾಗಿರೋದು ಹಾಕಿದ್ದಾರೆ, ನಾನು ಇನ್ನೂ ಕಮ್ಮಿದು ಹಾಕಿದ್ದೀನಿ, ತುಂಬಾ ಕಮ್ಮಿ ರೇಟಿಂದೇನೋ, ಅಥವಾ ಈ ಥರ ಬಟ್ಟೆ ಹಾಕಬಾರ್ದಿತ್ತೇನೋ, ಇನ್ನೂ ಮಾಡರ್ನ್ ಡ್ರೆಸ್ ಹಾಕಬೇಕಿತ್ತು, ಅಥವಾ ಇನ್ನೂ ಟ್ರೆಡಿಷ್ನಲ್ ಡ್ರೆಸ್, ಏನೋ ಒಂದಿಷ್ಟು ಯೋಚನೆ ಇರುವಂತಹ ವ್ಯಕ್ತಿ
ಒಬ್ಬ ಇಲ್ಲಿ ಎದುರುಗಡೆ ಕೂತಿದ್ರೆ ಅವಾಗ ನೀವು ಬಂದು ಕಮೆಂಟ್ ಮಾಡಿದ್ರಿ, ಈಗ ನಾನೇ ಅಂಥ ವ್ಯಕ್ತಿ ಅಂತ ಅಂದ್ಕೊಳ್ಳೋಣ, ನನಗೆ ನನ್ನ ಡ್ರೆಸ್ ಬಗ್ಗೆ ಒಂಚೂರು ಕಾನ್ಫಿಡೆನ್ಸ್ ಇಲ್ಲ, ನನಗೆ ಕಂಫರ್ಟೇಬಲ್ ಇಲ್ಲ, ನಾನು ಸ್ವಲ್ಪ ಗೊಂದಲದಲ್ಲೇ ಬಂದಿದ್ದೀನಿ ಆಯ್ತಾ. ಆ ಟೈಮಲ್ಲಿ ನೀವೇನಾದರೂ ಬಂದು ನನ್ನ ಬಟ್ಟೆ ಬಗ್ಗೆ ಕಮೆಂಟ್ ಮಾಡಿದ್ರೆ ನಾನೇನು ಮಾಡಬಹುದು? ಒಂದೇ ಕೋಪ ಬಂದು ನಿಮಗೆ ಬೈಬಹುದು, ನಿಮ್ಗೆ ಯಾಕ್ರಿ ನನ್ನ ಬಟ್ಟೆ ಏನಾದರೂ ಹಾಕೋತೀನಿ, ನೀವು ಯಾರು ನನಗೆ ಕೇಳಕ್ಕೆ ಅಂತ ಬೈಬಹುದು. ಅಥವಾ ನಾನು ಮನೆಗೆ ಹೋಗಿ ನಾನಿನ್ನು ಹೋಗಲ್ಲ, ನಾನಿನ್ನು ಕ್ಲಾಸ್ ತೊಗೊಳಲ್ಲ, ನಾನು ಪೇಷಂಟ್ ನೋಡಲ್ಲ, ಇವರೆಲ್ಲ ಬಂದು ನನ್ನ ಬಟ್ಟೆ ಬಗ್ಗೆ ಕಮೆಂಟ್ ಮಾಡ್ತಾರೆ, ಎಲ್ಲರೂ ಕಿರಿಕಿರಿ ಮಾಡ್ತಾರೆ, ಇವ್ರು ಬಂದಿರೋದು ಔಷಧಿ ತೊಗೊಂಡು ಹೋಗಕ್ಕ ನನ್ನ ಬಟ್ಟೆ ನೋಡೋದಕ್ಕ ಬರೀ ಇದು ಮಾಡ್ತಾರೆ, ನಾನು ಇನ್ನು ಪ್ರಾಕ್ಟೀಸೇ ಮಾಡಲ್ಲ, ನಾನು ಪ್ರಾಕ್ಟೀಸ್ ಬಿಟ್ಬಿಡ್ತೀನಿ ಅಂತ ಅಳ್ತಾ ಡಿಪ್ರೆಷನ್ನಿಗೆ ಹೋಗ್ಬೋದು. ಎರಡೂ ಆಪ್ಷನ್ಸ್ಗಳು ಇದೆ. ಬಟ್ ಇದು ಯಾವಾಗ ಆಗತ್ತೆ ಯೋಚನೆ ಮಾಡಿ. ನಾನು ಕೋಪ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ನಾನು ಅಳೋದಕ್ಕೆ ಬೇಜಾರು ಮಾಡ್ಕೊಳ್ಳೋದಕ್ಕಾಗ್ಲಿ ಎರಡಕ್ಕೂ ಹಿಂದಿರೋ ಕಾರಣ ಒಂದೇ, ಕೀಳರಿಮೆ. ನನಗೆ ನನ್ನ ಮೇಲೆ ಸೆಲ್ಫ್ ಡೌಟ್ ಇರುತ್ತೆ, ಅದ್ರ ಜೊತೆ ನೀವು ಹೇಳಿದಾಗ ಅದು ಅಯ್ಯೋ ಎಷ್ಟು ಧೈರ್ಯ ಹೇಳ್ಬಿಟ್ಟಿಯಲ್ಲ, ಎಷ್ಟು ಧೈರ್ಯ ಹಿಂಗೆ ಹೇಳ್ಬಿಟ್ಟಿಯಲ್ಲ ಆ ಥರ. ಅಥವಾ ಅಯ್ಯೋ ಹೌದಲ್ಲ ನನಗೂ ಮನಸ್ಸಲ್ಲಿತ್ತು, ಇವರು ಹೇಳಿಬಿಟ್ರು ಅಂದಮೇಲೆ ಪಕ್ಕ ನಾನು ಫೇಲ್ಯೂರ್, ಅಂದರೆ ಪಕ್ಕ ನಾನು ಸರಿ ಇಲ್ಲ. ಎರಡೂ ತಪ್ಪೆ, ಎರಡಕ್ಕೂ ಕಾರಣ ಕೀಳರಿಮೆನೆ, ಎರಡೂ ಈಕ್ವಲಿ ತಪ್ಪು. ನೀವು ಬರೀ ಅಯ್ಯೋ ನಾನು ಮಾತ್ರ ತುಂಬ ಒಳ್ಳೆಯವಳು ಮೇಡಮ್, ನಾನು ಯಾರಿಗೂ ಬೈಯಲ್ಲ, ನನ್ನಷ್ಟೊತ್ತಿಗೆ ನಾನು ಅಳ್ತೀನಿ, ಸೇಮ್, ಎರಡು ಸೇಮ್. ಅರ್ಥ ಮಾಡ್ಕೊಳ್ಳಿ, ನೀವು ಅಳೋದಾದ್ರೂ ಕೀಳರಿಮೆನೆ ಕಾರಣ, ನೀವು ಕೋಪ ಮಾಡ್ಕೊಳ್ಳೋದಕ್ಕೂ ಕೀಳರಿಮೆನೆ ಕಾರಣ. ಈಗ ನಾನು ಇದರಲ್ಲಿ ಮುಖದ ಮೇಲೆ ಒಂದು ಪಿಂಪಲ್ ಆಗಿದೆ, ಸೊ ಆಲ್ರೆಡಿ ನಾವು ಕಾನ್ಷಿಯಸ್ ಆಗಿರ್ತೀವಿ, ಅಯ್ಯೋ ಪಿಂಪಲ್ ಆಗಿಬಿಟ್ಟಿದೆ, ಪಿಂಪಲ್ ಆಗ್ಬಿಟ್ಟು. ಅದೇ ಟೈಮಲ್ಲಿ ಯಾರಾದರೂ ಒಬ್ರು ಹೇಳ್ಬಿಟ್ರೆ ಏನಿದು ನಿಮ್ಮ ಮುಖದ ಮೇಲೆ ಇಷ್ಟು ಕಲೆ ಆಗ್ಬಿಟ್ಟಿದೆಯಲ್ಲ, ಪಿಂಪಲ್ ಆಗ್ಬಿಟ್ಟು, ಓ ತಗೋ ನಾವು ಫುಲ್ ಡಿಪ್ರೆಷನ್ನಿಗೆ ಅಥವಾ ಕೋಪಕ್ಕೆ, ಎರಡು. ಏನ್ರಿ ನಿಮ್ಗೆ ಯಾಕ್ರಿ ಅದು, ಪಿಂಪಲ್ ಆದರೂ ಆಗುತ್ತೆ, ಏನಾದರೂ ಆಗುತ್ತೆ, ನಿಮ್ಗೆ ಯಾಕೆ ಅದು ಅಂತ ಬೈಯೋದಿರ್ಬೋದು, ಅಥವಾ ಅಯ್ಯೋ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ನಿಗೆ ಹೋಗೋದಿರ್ಬೋದು. ಎರಡಕ್ಕೂ ಹಿಂದಿರೋ ಕಾರಣ ಕೀಳರಿಮೆ. ಯಾವುದೇ ಇಮೋಷನ್ಸ್ ಆಗಿರಲಿ, ನೀವು ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದ್ದರೆ, ನಿಮಗೆ ನಿಮ್ಮ ಬಗ್ಗೆ ಗೌರವ ಇದ್ದರೆ, ಇಲ್ಲಿ ಎಷ್ಟೊಂದು ಸತಿ ನೀವು ಹೇಳಿದಕ್ಕೆ ಅಫೆಕ್ಟ್ ಆಗ್ತಿದ್ದೀನಿ ಅಂತಂದರೆ ಅದರ ಅರ್ಥ ಏನು, ನನಗೆ ಸೆಲ್ಫ್ ರೆಸ್ಪೆಕ್ಟೇ ಇಲ್ಲ ಅಂತ ಅರ್ಥ. ನನಗೆ ನನ್ನ ಮೇಲೆ ಗೌರವ ಇಲ್ಲ, ನನ್ನ ಗೌರವ ಡಿಸೈಡ್ ಆಗಿದ್ದು ನಿಮ್ಮ ಕಮೆಂಟಿಂದ. ಅಂಥ ವ್ಯಕ್ತಿಗಳಿಗೆ ಮಾತ್ರ ಕೋಪ ಬರೋಕ್ಕೆ ಸಾಧ್ಯ ಅಥವಾ ಬೇಜಾರಾಗಕ್ಕೆ ಸಾಧ್ಯ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಹೆಚ್ಚಿನವರು ಎಲ್ಲ ನಾವು ಹಿಂಗೆ ಇರೋದು. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅಥವಾ ನನಗೆ ಎಷ್ಟು ಗೌರವ ಸಿಗಬೇಕು, ನನ್ನನ್ನು ನಾನು ಎಷ್ಟು ಗೌರವ ಕೊಟ್ಕೋಬೇಕಂತ ನಾನು ನಿರ್ಧಾರ ಮಾಡೋದು ನಿಮ್ಮಿಂದ. ಇದೇ ದೊಡ್ಡ ತಪ್ಪು. ಫಸ್ಟ್ ಆ ತಪ್ಪನ್ನು ಬಿಡಿ. ನಿಮ್ಮ ಗೌರವ ಏನನ್ನೋ ನಿಮಗೆ ಗೊತ್ತಿರಬೇಕು, ನಿಮ್ಮ ಆತ್ಮಸಾಕ್ಷಿ ಗೊತ್ತಿರಬೇಕು. ನಾನು ಒಳ್ಳೆಯವನೋ ಕೆಟ್ಟವನೋ ಅನ್ನೋ ಲೇಬಲ್ ನಿಮ್ಮಿಂದ ಸಿಗೋ ಹಂಗಿರಬಾರ್ದು. ನೀವೇನೇ ಹೇಳಿ ಅದು ನಿಮ್ಮ ಪರ್ಸೆಪ್ಷನ್, ಅದನ್ನು ನಾನು ಬೇಡ ಅನ್ನೋದಲ್ಲ, ಆದರೆ ಅದರಿಂದ ನಾನು ಎಫೆಕ್ಟ್ ಆಗಬಾರ್ದು. ನೀವು ನನ್ನನ್ನು ಒಳ್ಳೆಯವಳಾದರೂ ಅನ್ನಿ, ಕೆಟ್ಟವಳಾದರೂ ಅನ್ನಿ, ಅದು ನಿಮ್ಮ ಪರ್ಸೆಪ್ಷನ್, ಮೋಸ್ಟ್ ವೆಲ್ಕಮ್. ಬಟ್ ನಾನು ಎಫೆಕ್ಟ್ ಆಗೋದು ನನಗೇನು ಅನ್ಸುತ್ತೆ, ನನ್ನ ಅಂತರಾತ್ಮದಲ್ಲಿ ಒಂದು ನನಗೆ ಭಾವನೆ ಇರುತ್ತಲ್ವ, ನಾನೇನು ಮಾಡ್ತಿದ್ದೀನಿ ಅನ್ನೋದಕ್ಕೊಂದು ಆತ್ಮಸಾಕ್ಷಿ ಅಂತ ಇರುತ್ತಲ್ವ, ಅದು ನನಗೆ ಮ್ಯಾಟರ್ ಆಗಬೇಕೇ ಹೊರತಾಗಿ ನಿಮ್ಮ ಕಮೆಂಟ್ಗಳು ನನ್ನ ಭಾವನೆಯನ್ನು ನಿರ್ಧಾರ ಮಾಡಬಾರ್ದು. ಅದನ್ನು ಮೊದಲು ನೀವು ಚೇಂಜ್ ಮಾಡ್ಕೋಬೇಕು. ಯಾವುದೇ ರೋಗ ಇರಲಿ ನಿಮ್ಗೆ, ಈ ಕರೆಂಟ್ಲಿ ರೆಕಾರ್ಡ್ ಆಗ್ತಿದೆಯಾ, ಯಾವುದೇ ರೋಗ ಇರಲಿ, ಯಾಕಂದ್ರೆ ಯಾವಾಗಲೂ ಇಂಥ ಇಂಪಾರ್ಟೆಂಟ್ ಹೇಳುವಾಗಲೇ ರೆಕಾರ್ಡ್ ಆಗಲ್ಲ, ಅದಕ್ಕೆ ಹೇಳಿ. ಯಾವುದೇ ಭಾವನೆಗಳಿರಲಿ ಅಥವಾ ನಿಮ್ಮ ರೋಗಗಳು ಯಾವುದೇ ಇರಲಿ, ಆ ರೋಗದಿಂದ ನೀವು ಹೊರ ಬರ್ಬೇಕಂತಂದ್ರೆ ಫಸ್ಟ್ ನಿಮ್ಮನ್ನ ನೀವು ಜಡ್ಜ್ ಮಾಡ್ಬೇಕು ಹೊರತಾಗಿ ಬೇರೆಯವರ ಮಾತುಗಳು ನಿಮ್ಮನ್ನ ಜಡ್ಜ್ ಮಾಡಬಾರ್ದು. ಅಫೆಕ್ಟ್ ಆದ ಬೇಜಾರಾಗತ್ತೆ, ಇಲ್ಲ ಅಂತಲ್ಲ. ಈಗ ನೀವು ಬಂದು ನನಗೆ ನಾನು ಚೆನ್ನಾಗಿ ಕಾಣ್ತಿಲ್ಲ ಅಂದ್ರೇನೋ ಅಥವಾ ನೀವು ಇಷ್ಟ ಇಲ್ಲ ಅಂತಂದ್ರೇನೋ ಬೇಜಾರಾಗದೆ ಇರೋಕ್ಕೆ ನಾವ್ಯಾರು ರೋಬೋಟ್ಗಳಲ್ಲ. ಬೇಜಾರಾಗತ್ತೆ, ಬಟ್ ಅದು ಆ ಕ್ಷಣಕ್ಕೆ ಬೇಜಾರಾಗಿ ನೆಕ್ಸ್ಟ್ ಮೂಮೆಂಟು ಇರ್ಲಿ ಬಿಡು, ಅವರ ಒಂದು ದೃಷ್ಟಿಕೋನ ಅದು. ಎಲ್ರಿಗೂ ಈಗ ಸಚಿನ್ ತೆಂಡೂಲ್ಕರೇ ಇಷ್ಟ ಆಗ್ಬೇಕಂತಿದ್ಯಾ? ಇಲ್ಲ ಅಲ್ವಾ, ಅವರವರ ಫೇವ್ರೆಟ್ ಕ್ರಿಕೆಟರ್ ಬೇರೆ ಬೇರೆ ಇರ್ತಾರೆ. ಈಗ ಇವನಿಗೆ ವಿನೀತ್ ಅವರಿಗೆ ವಿರಾಟ್ ಕೊಹ್ಲಿ ಇಷ್ಟ ಅಂತ ಸಚಿನ್ ತೆಂಡೂಲ್ಕರ್ ಡಿಪ್ರೆಷನ್ನಿಗೆ ಹೋದ್ರೆ ಹೆಂಗಾಗತ್ತೆ ಅಲ್ವಾ? ಅಯ್ಯೋ ನಾನು ಇಷ್ಟೆಲ್ಲ ರೆಕಾರ್ಡ್ ಮಾಡಿದ್ದೀನಿ, ನಾನು ಇಷ್ಟೆಲ್ಲ ಹೆಸರು ಮಾಡಿದ್ದೀನಿ, ಇಷ್ಟು ಸಾಧನೆ ಮಾಡಿದ್ದೀನಿ, ಆದರೂ ಅವರೆಲ್ಲ ವಿರಾಟ್ ಕೊಹ್ಲಿಗೆ ಜೈಕಾರ ಹಾಕ್ತಿದಾರಲ್ಲ, ಅವರೆಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅಲ್ಲ ಅಂತ ಹತ್ಬಿಟ್ರೆ ಅದು ಯಾವಾಗ ಸಾಧ್ಯ? ಯಾವಾಗ ಸಚಿನ್ ತೆಂಡೂಲ್ಕರ್ ತಲೆಯಲ್ಲೂ ಮೇ ಬಿ ನಾನು ವಿರಾಟ್ ಕೊಹ್ಲಿ ಅಷ್ಟು ಒಳ್ಳೆ ಆಟಗಾರ ಅಲ್ವೇನೋ, ಅವನಷ್ಟು ಬೆಸ್ಟ್ ನಾನು ಅಲ್ವೇನೋ ಅಂತ ಅವನಲ್ಲಿ ಕೀಳರಿಮೆ ಇದ್ರೆ ಮಾತ್ರ ಆ ಯೋಚನೆ ಅವನಿಗೆ ಬರ್ಲಿಕ್ಕೆ ಸಾಧ್ಯ. ಇಲ್ದಿದ್ರೆ ವೆನ್ ಐ ನೋ ದಟ್ ಐ ಆಮ್ ದ ಬೆಸ್ಟ್ ಅಥವಾ ನನ್ನ ಎಬಿಲಿಟಿ ಏನಿದೆ ಅದನ್ನ ನಾನು ಫುಲ್ಲೆಸ್ಟ್ ನಾನು ಪ್ರಯತ್ನ ಮಾಡಿದ್ದೀನಿ, ನನ್ನ ಪಾಸಿಬಿಲಿಟಿಯಲ್ಲಿ ಇರುವಷ್ಟು ಸಾಧನೆ ನಾನು ಮಾಡಿದ್ದೀನಿ ಅನ್ನೋ ಧೈರ್ಯ ನನ್ನ ಮೇಲೆ ನನಗಿದ್ರೆ ಯಾವತ್ತೂ ನನಗೆ ಅದು ಅಫೆಕ್ಟ್ ಆಗೋದಿಲ್ಲ. ನಿನಗೆ ಅವ್ರು ಇಷ್ಟನಾ, ನಿನಗೆ ಇವ್ರು ಇಷ್ಟನಾ,
ಫೈನ್, ವೆರಿ ಗುಡ್, ಅಷ್ಟೇ. ಅದ್ರ ಮತ್ತೆ ಆ ಯೋಚನೆ ಬರೋದಿಲ್ಲ. ಹಾಗೇನೆ ಫಿಸಿಕಲಿ ಹಾಗಿದ್ರೆ ಎಲ್ಲಾ ರೋಗಕ್ಕೂ ಒಂದೇ ಮದ್ದು ಏನಪ್ಪ ಅಂತಕ್ಕಂದ್ರೆ ನಿಮ್ಮ ಅಗ್ನಿ. ನಿಮ್ಮೊಳಗಿರುವ ಅಗ್ನಿ, ಎಷ್ಟು ಅಗ್ನಿ ಇದೆ ಗೊತ್ತಿದೆಯಾ? ನಿಮ್ಮೊಳಗೆ ಬೆಂಕಿ ಇದೆ. ಈಗ ಮನೆಯಲ್ಲಾದ್ರೆ ಬೆಂಕಿ ಎಲ್ಲೆಲ್ಲಿರುತ್ತೆ ನಂಗೆ ಹೇಳ್ಬೋದಾ ನೀವು? ಮೈಲಲ್ಲಿರುತ್ತೆ, ಒಂದು ಅಡಿಗೆ ಮನೆಯಲ್ಲಿರುತ್ತೆ, ಮತ್ತೆ ಎಲ್ಲೆಲ್ಲಿ ಬೆಂಕಿ ಇರುತ್ತೆ ಮನೆಯಲ್ಲಿ? ದೀಪದಲ್ಲಿ, ಹಚ್ಚುವಂತಹ ದೀಪದಲ್ಲಿ ಅಂತ ಎರಡನೇದು. ಮತ್ತೆಲ್ಲಿ ಬೆಂಕಿ ಇರುತ್ತೆ? ಆಯ್ತು, ಅದೆಲ್ಲ ಆಯ್ತು. ಅಲ್ಲ, ಮನೆಯಲ್ಲಿ ಎಲ್ಲೆಲ್ಲಿ ಬೆಂಕಿ? ಒಂದು ಅಡಿಗೆ ಮನೆಯಲ್ಲಿ, ಅದಾಯ್ತು. ಆಮೇಲೆ ಇನ್ನೊಂದು ನೀರು ಕಾಯಿಸುವಲ್ಲಿ, ಓಕೆ. ಮತ್ತೊಂದು ದೀಪ ಹಚ್ಚುವಲ್ಲಿ, ದೀಪದಲ್ಲಿ. ಮತ್ತೆಲ್ಲಿ ಬೆಂಕಿ ಇರುತ್ತೆ? ಬಾಯ್ಲರ್, ಆಯ್ತು, ಅದೇ ತಗೊಳ್ಳಿ. ಇಲ್ಲ ಅಂದ್ರೆ ಫಿಸಿಕಲ್ ಬೆಂಕಿಯ ಬಗ್ಗೆ ಮಾತಾಡ್ತಿದ್ವಿ. ಹೀಗೆ ಬೇರೆ ಬೇರೆ ಸೋರ್ಸ್ಗಳು, ನೀವು ಹಾಕೋ ಇಸ್ತ್ರಿ ಪೆಟ್ಟಿಗೆಲ್ಲೂ ಬೆಂಕಿ ಇರುತ್ತೆ ತಾನೆ. ಇಲೆಕ್ಟ್ರಿಸಿಟಿಯ ಫಾರ್ಮ್ ಅಲ್ಲಿ ಕೂಡ ಇರುವಂತದ್ದು ಬೆಂಕಿಯ ತಾನೆ. ಸ್ಪಾರ್ಕ್ ಆಯ್ತು ಅಂತಾರಲ್ಲ, ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತಾರಲ್ಲ, ಎಲ್ಲ ಇದರಲ್ಲಿ ಇರುವಂಥದ್ದು. ಹೀಗೆ ಬೆಂಕಿಯ ಹಲವಾರು ವಿಧಗಳು ಸೇರಿ ನೀವು ಬಳಕೆ ಮಾಡ್ತಾ ಇರ್ತೀರಾ, ಬೇರೆ ಬೇರೆ ಕಾರಣಕ್ಕೆ ಮಾಡ್ತೀರಾ. ಎಲ್ಲದೂ ಬೆಂಕಿ ಒಂದೇ ಆದ್ರೂ ನಾ ಇಸ್ತ್ರಿ ಪೆಟ್ಟಿಗೆಯಲ್ಲಿ ನೀರು ಕಾಯಿಸಕ್ಕಾಗತ್ತಲ್ಲ, ಹಾಸ್ಟೆಲಲ್ಲಿ ಮಾಡ್ತಾರೆ ಅದನ್ನು ಸಹ, ಅದು ಬೇರೆ ಪ್ರಶ್ನೆ. ಬಟ್ ಯಾವ್ಯಾವ ಕಾರಣಕ್ಕಾಗಿ ಆ ಬೆಂಕಿ ಇದೆ ಅದನ್ನ ಅದಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ಒಂದು ಅಗ್ನಿ ಬರೀ ಒಂದಲ್ಲ, 13 ಇದೆ. ಎಷ್ಟು ಅಗ್ನಿ ಇದೆ ಹೇಳಿ? ಗೊತ್ತಿತ್ತಾ ನಿಮಗಿದು? ತ್ರಯೋದಶ ಅಗ್ನ್ಯಾಹ. ಎಲ್ಲೆಲ್ಲಿರ್ಬೋದಪ್ಪ ಇದು ನನ್ನ ದೇಹದಲ್ಲಿ? ನೋಡಿ, ಇಷ್ಟು ಸೌಮ್ಯವಾಗಿ ನಾನು ಎದುರುಗಡೆ ಕೂತಿದ್ದೀನಿ, ನನ್ನೊಳಗೆ 13 ಬೆಂಕಿ ಇದೆ ಅಂತಂದ್ರೆ ಒಂದೇ ಅಗ್ನಿ ಅಂತ ಅನ್ಕೊಂಡಿದ್ರಿ. ಏನ್ ಅಗ್ನಿ? ಯಾವ ಅಗ್ನಿ ಅದು? ಜಾಠರ ಅಗ್ನಿ. ಓಕೆ, ಅದಂತೂ ನಿಮ್ಗೆಲ್ಲರಿಗೂ ಗೊತ್ತು. ಬೇರೆ ಅಗ್ನಿ ಯಾವ್ಯಾವ್ದು ಹಾಗಿದ್ರೆ? ಬೇರೆ ಅಗ್ನಿ ಯಾವುದು? ಹೃದಯದಲ್ಲಿ ಅಗ್ನಿ ಇಲ್ಲ. ಬೇರೆ ಎಲ್ಲಿರುತ್ತೆ ಅಗ್ನಿ? ನಮ್ಮ ದೇಹದಲ್ಲಿ, ನಮ್ಮ ದೇಹ ಅನ್ನೋದು ಪಂಚಮಹಾಭೂತಗಳಿಂದ ಆಗಿದೆ ಅಂತ ಕೇಳಿದ್ದೀರಾ ಅಲ್ವಾ? ಆ ಪಂಚಮಹಾಭೂತಗಳು ಯಾವುದು? ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಈ 5 ಪಂಚಮಹಾಭೂತಗಳು ಆಸ್ ಇಟ್ ಈಸ್ ನಮ್ಮ ದೇಹದಲ್ಲಿ ಇರಕ್ ಆಗೋದಿಲ್ಲ. ಈಗ ನೀವೇ ಯೋಚನೆ ಮಾಡಿ, ಈಗ ನಿಮ್ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ? 70% ಜಾಸ್ತಿ ನೀರಿದೆ, ಹೌದಾ? ಪಕ್ಕ. ಮಣ್ಣಿನ ಪ್ರಮಾಣ, ಪೃಥ್ವಿಯ ತತ್ವ ಎಷ್ಟಿದೆ? ಭೂಮಿ, ಪೃಥ್ವಿ ಗುಣ, ಪೃಥ್ವಿ ತತ್ವ ಎಷ್ಟಿದೆ? ಒಂದು 20ರಿಂದ 25 ಮಧ್ಯೆ ಇರೋದು. ಉಳಿದ 5% ಅಲ್ಲಿ ಈ ಎಲ್ಲ ಅಗ್ನಿ, ವಾಯು, ಜಲ ತತ್ವಗಳು, ಇದು ಆಕಾಶ ತತ್ವಗಳು ಇರುವಂಥದ್ದು. ಸೊ ಈಗ ನಾನೆಲ್ಲ ನಿಮ್ಗೆ ಈಗ 70% ನೀರು ಕೊಡ್ತೇನೆ, 20% ಮಣ್ಣು ಕೊಡ್ತೇನೆ, ಒಂಚೂರು ಬೆಂಕಿ, ಒಂಚೂರು ಗಾಳಿ, ಒಂಚೂರು ಖಾಲಿ ಜಾಗ ಕೊಡ್ತೀನಿ. ಒಂದು ಮೂರ್ತಿ ಮಾಡಕ್ಕಾಗತ್ತಾ ನಿಮ್ಮ ಹತ್ರ? 70 ನೀರು 20 ಮಣ್ಣು ಹಾಕಿದ್ರೆ ಏನಾಗತ್ತದು? ದೋಸೆ ಹಿಟ್ಟಾಗತ್ತೆ ಅಲ್ವಾ? ಮೂರ್ತಿ ಮಾಡಕ್ಕಾಗತ್ತಾ? ದೋಸೆ ಹಿಟ್ಟಾಗತ್ತೆ. ಅಂದ್ಮೇಲೆ ನಾವ್ ಹೇಗೆ ಹಂಗಾರೆ ಹೀಗಿದ್ದೀವಿ? ಈ ನನ್ನ ದೇಹದಲ್ಲಿ 70ಕ್ಕೂ ಹೆಚ್ಚು ನೀರೇ ಇದೆ ಅಂದ್ಮೇಲೆ, ಬರೀ 20% ಪೃಥ್ವಿ ಮಹಾಭೂತ ಇರೋದಂದ್ಮೇಲೆ ನಾನು ಯಾಕೆ ಹಿಂಗಿದ್ದೀನಿ? ಯಾಕಂತಂದ್ರೆ ಪಂಚಮಹಾಭೂತಗಳಲ್ಲಿ ಒಂದೊಂದು ಅಗ್ನಿ ಇದೆ. ಪಂಚಮಹಾಭೂತ ಅಗ್ನಿ, ಪೃಥ್ವಿ ಮಹಾಭೂತದಲ್ಲಿ ಒಂದು ಅಗ್ನಿ ಇದೆ, ಜಲ ಮಹಾಭೂತದಲ್ಲೂ ಒಂದು ಅಗ್ನಿ ಇದೆ. ಹಾಗೆ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ 3 ಮಹಾಭೂತಗಳಲ್ಲಿ ಒಂದೊಂದು ಅಗ್ನಿಗಳಿದಾವೆ. ಇದನ್ನ ಭೂತಾಗ್ನಿ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ ಅಂದ್ರೆ ಅದನ್ನ ಬೇಯಿಸಿ ನಮ್ಮ ದೇಹ ಒಂದು ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಆಗಿ ನಾನು ಹೀಗೆ ಕುತ್ಕೊಳ್ಳೋ ತರ ಮಾಡುತ್ತೆ. ಇಲ್ದಿದ್ರೆ ದೋಸೆ ಹಿಟ್ಟಿನ ತರ ನಾವೆಲ್ಲ ಹುಯ್ತಾ ಇರ್ತಿದ್ವಿ. ನಾವೆಲ್ಲ ಹೀಗೆ ಸ್ಟಿಫ್ ಆಗಿ ಈ ತರ ಒಂದು ದೇಹದೊಳಗೆ ನಿಲ್ಲಿಕ್ ಆಗ್ತಿರ್ಲಿಲ್ಲ. ಹೇಗಿರ್ತಿದ್ವಿ ನಾವು? ಹರಿಯುವ ನದಿ ನೀರಿನ ಹಾಗೆ. 70% ನೀರು ಅಂದ್ರೆ ಇನ್ನು ಹೆಂಗ್ ತಾನೇ ನೀವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಅಲ್ವಾ? ಪಂಚಮಹಾಭೂತಾಗ್ನಿಗಳು ನಮ್ಮಲ್ಲಿದ್ದಾವೆ, 5 ಭೂತಾಗ್ನಿಗಳು. ಅದು ನಿಮ್ಮನ್ನ ಈ ಒಂದು ಸ್ಟ್ರಕ್ಚರ್ ಅಲ್ಲಿ ಇಡುವಂಥದ್ದು. ಆಯ್ತು, ಮತ್ತೆ ಉಳಿದದ್ದು ಹೇಗೆ ಹಾಗಿದ್ರೆ? ಇನ್ಯಾವ್ಯಾವ್ದು ಅಗ್ನಿ? 13 ಹೇಳಿದೆ. 13ರಲ್ಲಿ ಈಗ 5 ಭೂತಾಗ್ನಿಗಳು, ಒಂದು ಜಾಠರಾಗ್ನಿ. ಇನ್ನೆಷ್ಟುಳಿತು? ಇನ್ನು 7 ಉಳಿತು. ಯಾವ್ಯಾವ್ದು? ಇನ್ನು 7 ಏನಿರ್ಬೋದಪ್ಪ? ಇನ್ನೆಲ್ಲ ಅಗ್ನಿ ಇರ್ಬೋದು ಹಾಗಿದ್ರೆ? ನಮ್ಮ ಸಪ್ತ ಧಾತುಗಳಲ್ಲಿ 7 ಧಾತುಗಳಿದೆ ನಮ್ಮ ಮೈಯ. ಈಗ ಹೇಗೆ ಈಗ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಏನೇನ್ ಬೇಕು? ಜಲ್ಲಿ ಬೇಕು, ಸಿಮೆಂಟ್ ಬೇಕು, ಮಣ್ಣು ಬೇಕು, ಅಲ್ಲ ಅಂದ್ರೆ ರೇತಿ ಬೇಕು, ಆಮೇಲೆ ಕಲ್ಲುಗಳು ಬೇಕು,
ಅಲ್ವಾ? ಈ ಸ್ಟ್ರಕ್ಚರ್ ಬೇಕು ತಾನೆ, ಇಲ್ಲದೆ ಸುಮ್ಮನೆ ಬಿಲ್ಡಿಂಗ್ ನಿಲ್ಸಕ್ಕಾಗಲ್ಲ. ಹಾಗೆ ನನ್ನ ದೇಹದಲ್ಲಿ ಈ ದೇಹನ ನಿಲ್ಲಿಸ್ಬೇಕಂದಾಗ ಬರೀ ಭೂತಾಗ್ನಿಗಳಷ್ಟೇ ಸಾಕಾಗಲ್ಲ, ಆ ಕಂಪೋನೆಂಟ್ಗಳು ಬೇಕು. ಕಬ್ಬಿಣ ಬೇಕು, ಕಲ್ಲು ಬೇಕು, ಎಲ್ಲ ಇದ್ದ ಹಾಗೆ ಇಲ್ಲಿ ಸಪ್ತ ಧಾತುಗಳಿದ್ದಾವೆ. ಸಪ್ತ ಧಾತುಗಳು ಯಾವ್ಯಾವುದು? ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಈ 7 ಸಪ್ತ ಧಾತುಗಳು, ಈ 7 ಧಾತುಗಳು ನಮ್ಮನ್ನ ಕಟ್ಟಿ ನಿಲ್ಲಿಸಿದಾವೆ. ಈ 7 ಧಾತುಗಳಲ್ಲಿಯೂ ಒಂದೊಂದು ಅಗ್ನಿ ಇದೆ. ಸಪ್ತ ಧಾತ್ವಾಗ್ನಿ, ಪಂಚಭೂತಾಗ್ನಿ, ಜೊತೆಯಲ್ಲಿ ಜಾಠರಾಗ್ನಿ. ಈ 13 ಅಗ್ನಿಗಳು ಸೇರಿ ನಿಮ್ಮ ದೇಹ ಆಗಿರುವಂಥದ್ದು. ಸೊ ನಿಮ್ಮ ಯಾವುದೇ ಆರೋಗ್ಯದ ಸಮಸ್ಯೆ ಇರಲಿ, ಅದು ಕಾಲು ಮಂಡಿ ನೋವಿಂದ ಹಿಡಿದು ನರದ ಸಮಸ್ಯೆಯಿಂದ ಹಿಡಿದು ಹಾರ್ಮೋನ್ ಸಮಸ್ಯೆ, ಯಾವುದೇ ಸಮಸ್ಯೆ ಇದ್ರೂ ಮೊದಲು ಕರೆಕ್ಷನ್ ಮಾಡ್ಕೊಳ್ಬೇಕಾಗಿದ್ದು ನಮ್ಮ ಅಗ್ನಿಯನ್ನು. ಅಗ್ನಿ ಕರೆಕ್ಷನ್ ಮಾಡ್ಕೊಳ್ಳೋದು ಹೇಗೆ? ಫಸ್ಟ್ ನಾವು ತಿನ್ನೋ ಪದ್ಧತಿ ಬದಲಾಯಿಸ್ಕೊಳ್ಬೇಕು. ಯಾಕಂದ್ರೆ ಅಗ್ನಿ ಡೈರೆಕ್ಟ್ಲಿ ಈ ಜಾಠರಾಗ್ನಿ ಜೊತೆಗೆ ಉಳಿದದ್ದೆಲ್ಲ ಇಂಟರ್ ಕನೆಕ್ಟೆಡ್. ತಿನ್ನೋ ಪದ್ಧತಿಯಲ್ಲಿ ಏನು ಬದಲಾಯಿಸ್ಕೊಳ್ಬೋದು? ಜೀರ್ಣ ಆಹಾರ ಲಕ್ಷಣ ಕಂಡು ಹೊರತು ತಿನ್ನಬಾರ್ದು. ಹೇಗೆ ಗೊತ್ತಾಗತ್ತೆ ನಿಮ್ಗೆ ನಿಮ್ಮ ಆಹಾರ ಜೀರ್ಣ ಆಗಿದೆಯಾ ಇಲ್ವಾ ಅಂತ? ನೀವು ಗೊತ್ತಿರೋರು ಹೇಳ್ಬಾರ್ದು, ಹೊಸ ಸ್ಟೂಡೆಂಟ್ಸಿಗೆ ಕೇಳ್ತಿರೋದು. ಇವರು ಆಲ್ರೆಡಿ 10 ವರ್ಷದಿಂದ ಪಾಠ ಕೇಳ್ತಿದ್ದವರು. ನೀವೇ ಯೋಚನೆ ಮಾಡಿ, ಫಸ್ಟ್ ಇಯರ್ ಸ್ಟೂಡೆಂಟ್, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ 10ನೇ ಕ್ಲಾಸ್ನ ಮಕ್ಕಳು ಉತ್ತರ ಕೊಟ್ರೆ ಹಿಂಗಾಗತ್ತೆ? ಕೊಡಬಾರ್ದು ತಾನೆ, ನೀವು ಕೊಡಬಾರ್ದು. ಸೊ ಜೀರ್ಣ ಆಹಾರ ಲಕ್ಷಣಗಳು ಏನಿರ್ಬೋದು? ನೀವು ಡಿಸೈಡ್ ಮಾಡೋದು ಹೇಗೆ? ಈ ಜೀರ್ಣ ಆಗತ್ತಾ ಅಂತ ಕೇಳಿದ್ರೆ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಒಂದು ಹಸಿವೆ, ಇನ್ನೊಂದು ಮಲಮೂತ್ರ ವಿಸರ್ಜನೆ, ಇದೆರಡನ್ನ ನೋಡ್ತೀರಾ. ತೇಗು ಯಾವಾಗ? ಹೊಟ್ಟೆ ತುಂಬಿದ ಮೇಲೆ ಅಥವಾ ಹಸುವಾದ್ಮೇಲೆ? ಕರೆಕ್ಟ್. ಸೊ ಜೀರ್ಣ ಆಹಾರ ಲಕ್ಷಣ ಅಂತಂದ್ರೆ ಉದ್ಗಾರ ಶುದ್ಧಿರುತ್ಸಾಹ ವೇಗೋತ್ಸರ್ಗ ತಥೈವಚ ಲಘುತಾಕ್ಷುತ್ ಪಿಪಾಸಾಚ ಜೀರ್ಣ ಆಹಾರಸ್ಯ ಲಕ್ಷಣಂ ಅಂತ ಆಯುರ್ವೇದ ಹೇಳುತ್ತೆ. ಉದ್ಗಾರ ಶುದ್ಧಿ ಅಂದ್ರೆ, ಈಗ ನಾನು ನಾಳೆ ಬೆಳಿಗ್ಗೆ ಊಟ ಮಾಡಿದ್ದೆ, ಬೆಳಿಗ್ಗೆ ಎದ್ದಾಗ ಸ್ವಲ್ಪ ವ್ಯಾಯಾಮ ವಾಕಿಂಗ್ ಎಲ್ಲ ಮಾಡೋ ಹೊತ್ತಿಗೆ ಒಂದು ತೇಗು ಬಂದ್ರೆ, ಆ ತೇಗು ಬಂದಾಗ ಇವತ್ತು ರಾತ್ರಿ ನಾನು ಏನು ತಿಂದಿದ್ದೀನಿ ಅದರ ಯಾವುದೇ ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ಇರಬಾರ್ದು. ಅಥವಾ ಅರೆ ಬೆಂದ ಅರಜೀರ್ಣ ಆದಂತಹ ಆಹಾರ ಇದ್ದಲ್ಲಿ ಹುಳಿ ಹುಳಿ ತೇಗು, ಕಹಿ ಕಹಿ ತೇಗು ಬರುತ್ತಲ್ಲ ಕೆಲವರಿಗೆ ಇದ್ದಾಗೆಲ್ಲ, ಅದು ಬರಬಾರದು. ಶುದ್ಧವಾದ ಉದ್ಗಾರ, ಒಂದು ತೇಗ್ ಬರಬೇಕು, ಬಟ್ ಆ ತೇಗಲ್ಲಿ ಯಾವುದೇ ಟೇಸ್ಟ್ ಆಗಲಿ ಯಾವುದೇ ಸ್ಮೆಲ್ ಆಗಲಿ ಇರಬಾರ್ದು. ಅದು ಜೀರ್ಣ ಆಹಾರದ ಲಕ್ಷಣದ ಮೊದಲನೇ ಅಂಶ. ಉತ್ಸಾಹ ಎರಡನೇದು. ಹಳೆಯ ಆಹಾರ ಜೀರ್ಣ ಆಗಿದೆ ಅಂತ ಜೀರ್ಣ ಆಯ್ತು ನಾನಿನ್ನು ಊಟ ಮಾಡ್ಬೇಕಂತ ಗೊತ್ತಾಗೋದು ನಂಗೆ ಸುಸ್ತಾದಾಗಲ್ಲ. ಹೊಟ್ಟೆ ಊಟ ಮಾಡಿದ ತಕ್ಷಣ ಸುಸ್ತಾಗತ್ತೊಮ್ಮೆ, ಅದು ಜೀರ್ಣ ಆಗುವಾಗ. ಬಟ್ ಜೀರ್ಣ ಆಗಿ ಆದ್ಮೇಲೆ ಉತ್ಸಾಹ ಬರುತ್ತೆ, ತುಂಬಾ ಉತ್ಸಾಹ ಫೀಲ್ ಆಗತ್ತೆ ನನಗೆ, ಅದು ಕೂಡ ಜೀರ್ಣ ಆಹಾರದ ಲಕ್ಷಣ. ವೇಗೋತ್ಸರ್ಗ ಅಂತಂದ್ರೆ ಮಲ ಮೂತ್ರ ಸ್ವೇದದ ವಿಸರ್ಜನೆ ಆಗುವಂಥದ್ದು. ಮಲ ವಿಸರ್ಜನೆ ತಾನಾಗಿ ಆಗಬೇಕು, ಕ್ಲಿಯರ್ ಆಗಿ ಖಾಲಿ ಆಗಬೇಕು. ಆಗ ನೀವೇನು ತಿಂದಿದ್ರಿ ಅದು ಪೂರ್ತಿಯಾಗಿ ನಿಮ್ಮ ದೇಹದಿಂದ ಹೊರ ಹೋಗಿದೆ, ಸಂಪೂರ್ಣವಾಗಿ ದೇಹದ ಪ್ರೊಸೆಸ್ ಮುಗಿದಿದೆ, ಈಗ ನೀವು ಮುಂದಿನ ಆಹಾರ ತಗೊಳ್ಳೋದಕ್ಕೆ ಸಿದ್ಧರು ಅಂತ ಅರ್ಥ. ಆಮೇಲೆ ವೇಗೋತ್ಸರ್ಗ ತಥೈವಚ ಲಘುತ, ಲೈಟ್ನೆಸ್ ಫೀಲ್ ಆಗ್ಬೇಕು ನಿಮ್ಗೆ. ಹೆವಿನೆಸ್, ಅಯ್ಯೋ ನಂಗೆ ತುಂಬಾ ಸುಸ್ತು, ನಾನು ಮತ್ತೆ ತಿಂತೀನಿ, ಅಯ್ಯೋ ಹೆವಿ ಫೀಲ್ ಆಗ್ತಿದೆ ಮತ್ತೆ ತಿಂತೀನಿ, ನಿಮ್ಗೆ ಲೈಟ್ನೆಸ್ ಫೀಲ್ ಆಗ್ಬೇಕು ನೀವು ತಿನ್ನೋದಕ್ಕೆ. ಲಘುತ. ಕ್ಷುತ್ ಅಂದ್ರೆ ಹಸಿವೆ, ಹಸಿವು ಅನ್ನಿಸ್ಬೇಕು. ಈಗ ಎಷ್ಟೊಂದ್ಸತಿ ನಾವು ಬರೀ ಟೈಮ್ ನೋಡಿ ತಿಂತಿರ್ತೀವಿ, ಟೈಮ್ ಆಯ್ತು ತಿನ್ಬಿಡೋಣ, ಹಸಿವೆ ಆಗಿ ತಿಂತಿರೋದಿಲ್ಲ. ಲಘುತ. ಇಲ್ಲಿ ಸಮಯಕ್ಕೆ ಸರಿಯಾಗಿ ಅಂದ್ರೆ ಯಾವ ಸಮಯಕ್ಕೆ ಸರಿಯಾಗಿ? ಗಡಿಯಾರದ ಸಮಯಕ್ಕೆ ಸರಿಯಾಗಿ ಅಲ್ಲ. ನಿಮ್ಮಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತಿರುತ್ತೆ, ಆ ಬಯಾಲಜಿಕಲ್ ಕ್ಲಾಕಿಗೆ ಸರಿಯಾಗಿ ನೀವು ತಿನ್ಬೇಕು. ಈ ಸಮಯ ನಿಮ್ ದೇಹ ಹೇಳುತ್ತೆ. ಈಗ ನೋಡಿ, ಇಲ್ಲಿ ಚಿಕಿತ್ಸೆಯಲ್ಲಿ ಇರುವಾಗ ಅಥವಾ ಚಿಕಿತ್ಸೆಯನ್ನು ತಗೊಳ್ಳುವಾಗ ನಾವು ನಿಮ್ಗೆ ಹೇಳೋ ಸಮಯ ಬೇರೆ. ಯಾಕಂದ್ರೆ ಇಲ್ಲಿ ಚಿಕಿತ್ಸೆಗೆ ಅನುಕೂಲವಾಗಿ ನೀವು ತಿನ್ನಕ್ ಹೇಳ್ತಿರ್ತೀವಿ. ಮತ್ತೆ ನಿಮ್ಗೆ ನಿಮ್ಮ ಮನೆಯಲ್ಲಿ ನೀವು ತಿಂದ ಹಾಗೆ ನಿಮ್ದೇ ಕೈ ನಿಮ್ದೇ ಬಾಯಿ ಎಷ್ಟು ಬೇಕೋ ಅಷ್ಟು ಸಿಗೋದಿಲ್ಲ ನಿಮ್ಗೆ. ನಾವು ಕೊಟ್ಟಷ್ಟೇ ಆಹಾರ ಕೊಟ್ಟಷ್ಟೇ ಸಮಯದಲ್ಲಿ ಸಿಗೋದ್ರಿಂದ ಇಲ್ಲಿ ಚಿಕಿತ್ಸೆಗೆ ಅನುಗುಣವಾಗಿ ತಿನ್ನಕ್ ಹೇಳ್ತಿರ್ತೀವಿ, ನಿಮ್ಮ ಪ್ರಕೃತಿಗೆ ಅನುಗುಣವಾಗಲ್ಲ. ಪ್ರಕೃತಿಗೆ ಅನುಗುಣವಾಗಿ ಯಾವಾಗ ಮನೆಗೆ ಹೋದ್ಮೇಲೆ ನಿಮ್ಮ ಸಮಯ ಅಂತಂದ್ರೆ ಗಡಿಯಾರದ ಸಮಯ ಅಲ್ಲ,
ನಿಮ್ಮ ಬಯಾಲಜಿಕಲ್ ಕ್ಲಾಕ್, ನಿಮ್ಮ ದೇಹದ ಸಮಯ, ಯಾವಾಗ ನಿಮ್ಮ ದೇಹ ನಿಮ್ಗೆ ಈ ಲಕ್ಷಣವನ್ನ ಹೇಳತ್ತೆ, ಐ ಆಮ್ ರೆಡಿ ಟು ರಿಸೀವ್ ದ ನೆಕ್ಸ್ಟ್ ಫುಡ್, ನಾನು ಮುಂದಿನ ಆಹಾರ ತಿನ್ನಕ್ಕೆ ನಾನು ಸಿದ್ಧ ಇದ್ದೇನಂತ ಹೇಳತ್ತೆ, ಆಗ ತಿನ್ಬೇಕು ನೀವು. ಆಗ ಅದು ಸಮಯಕ್ಕೆ ಸರಿಯಾಗಿ ತಿನ್ನೋದು ಅಂತ. ಇದನ್ನ ನೀವು ಹೇಗೆ ಸೆಟ್ ಮಾಡ್ಕೋಬೇಕಂದ್ರೆ, ಈ ದಿವಸಕ್ಕೆ 3 ಸತಿ ತಿನ್ನೋರು ನೀವು ಅಂತಂದ್ರೆ, ಆ 3 ಬಾರಿ ಹಾಗಿದ್ರೆ ಈ ಬೆಳಿಗ್ಗೆ ಇಷ್ಟು ಗಂಟೆ ತಿಂದ್ರೆ ಮಧ್ಯಾಹ್ನ ಇಷ್ಟೊತ್ತಿಗೆ ಎಷ್ಟು ಜೀರ್ಣ ಆಗತ್ತೆ ಅಷ್ಟೇ ತಿನ್ಬೇಕು. ಬಟ್ ನೀವು ಬೆಳಗ್ಗೆ ತಿಂದಿದ್ದು ನಿಮಗೆ ಸಂಜೆವರೆಗೆ ಈ ಲಕ್ಷಣ ಬಂದಿಲ್ಲ ಅಂತಂದ್ರೆ, ಅಯ್ಯೋ ಮೇಡಮ್ ನಂಗೆ ಆ ಲಕ್ಷಣನೇ ಬಂದಿಲ್ಲ, ಹಂಗಾರೆ ಹಿಂಗೆ ಖಾಲಿ ಇದ್ದು ವೀಕ್ನೆಸ್ ಆಗ್ಬಿಡತ್ತಾ? ಇಲ್ಲ, ಅಂದ್ರೆ ಅದರ ಅರ್ಥ ನೀವು ಅಗತ್ಯಕ್ಕಿಂತ ಹೆಚ್ಚು ತಿಂತಿದ್ದೀರಾ. ಅಥವಾ ಕೆಲವೊಬ್ಬರಿಗೆ 9 ಗಂಟೆ ತಿಂದು ಆಫೀಸ್ ಹೋದ್ರೆ 11 ಗಂಟೆಗೆ ಇದೆಲ್ಲ ಲಕ್ಷಣ ಬಂದ್ಬಿಡ್ತು ಅನ್ನೋರು ಇರ್ತಾರೆ. ಅದರ ಅರ್ಥ ಏನು? ನೀವು ಅಗತ್ಯಕ್ಕಿಂತ ಕಮ್ಮಿ ತಿಂತಿದ್ದೀರಾ ಅಂತ. ಸೊ ಈ ಲಕ್ಷಣವನ್ನ ನೋಡಿ ನಿಮ್ಮ ಟೈಮನ್ನು ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕಂತಂದ್ರೆ, 2 ಮೀಲ್ ಅಥವಾ 3 ಮೀಲಿಗೆ ನಿಮ್ಮ ದೇಹವನ್ನ ಸೆಟ್ ಮಾಡ್ಕೋಬೇಕು. 2 ಮೀಲ್ ತಿನ್ನೋರು ಹೇಗೆ ಮಾಡಬೇಕು? ಬೆಳಿಗ್ಗೆ ಒಂದ್ಸಲ ಇದನ್ನ ತಿಂದ್ರೆ ನೆಕ್ಸ್ಟ್ ಈ ಎಲ್ಲ ಲಕ್ಷಣಗಳು ನಿಮ್ಗೆ ಸಂಜೆ ಒಳಗಡೆ ಇದೆಲ್ಲ ಲಕ್ಷಣ ಕಾಣಿಸ್ಬೇಕು, ನೀವು ಸಂಜೆ ಡಿನ್ನರ್ ಮುಗಿಸ್ಬೇಕು, ಮತ್ತೆ ಬೆಳಿಗ್ಗೆ ಇದೆಲ್ಲ ಲಕ್ಷಣಗಳು ಕಾಣುತ್ತೆ. ಅದೇ ಥರದಲ್ಲಿ ನಿಮ್ಮ ಆಹಾರದ ಪ್ರಮಾಣವನ್ನ ನೀವು ಸೆಟ್ ಮಾಡ್ಕೋಬೇಕು. 3 ಹೊತ್ತು ತಿನ್ನೋರಾದ್ರೆ ಬೆಳಿಗ್ಗೆ ತಿಂದಿದ್ದು ಮಧ್ಯಾಹ್ನ ಜೀರ್ಣ ಆಗೋ ಥರ, ಮಧ್ಯಾಹ್ನ ತಿಂದಿದ್ದು ಸಂಜೆ ಜೀರ್ಣ ಆಗೋ ಥರ, ಸಂಜೆ ತಿಂದಿದ್ದು ಮರುದಿನ ಬೆಳಿಗ್ಗೆಗೆ ಆಗೋ ಥರ ನೀವು ಸೆಟ್ ಮಾಡ್ಕೋಬೇಕು. ಇದು ಸಮಯಕ್ಕೆ, ಯಾಕಂದ್ರೆ ಅಗ್ನಿಯನ್ನ ಕರೆಕ್ಷನ್ ಹೇಗೆ ನಿಮ್ಗೆ ಇಮೋಷನ್ಸ್ ಅಲ್ಲಿ ಹೇಳಿದ್ನಲ್ವಾ, ಆ ಇಮೋಷನಲಿ ನೀವು ಇದನ್ನ ಕೀಳರಿಮೆಯನ್ನ ಅಥವಾ ಒಂದು ಅಫೆಕ್ಟ್ ಆಗೋದನ್ನ ಬಿಟ್ಟು ನಿಮ್ಮ ದೃಷ್ಟಿಯಲ್ಲಿ ನೀವೇನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಹೇಗೆ ಬೇರೆಯವರ ಇಮೋಷನ್ಸ್, ಬೇರೆಯವರ ಬಿಹೇವಿಯರ್ ನಂಗೆ ಇಂಪ್ಯಾಕ್ಟ್ ಆಗೋದಿಲ್ವೋ, ಅದೇ ತರ ದೇಹದಲ್ಲಿ ದೈಹಿಕವಾದ ರೋಗಗಳು ನಿಮ್ಗೆ ಬರಬಾರ್ದು ಅಂತಂದ್ರೆ ನಿಮ್ಮ ಅಗ್ನಿಯನ್ನ ನೀವು ರಕ್ಷಿಸ್ಕೋಬೇಕು, ಅಗ್ನಿಯನ್ನ ಕಾಪಾಡ್ಕೋಬೇಕು. ಅಗ್ನಿ ಈ ತರ ನೀವು ಕಾಪಾಡ್ಕೊಂಡು ಹೋದಾಗ ವಾತಪಿತ್ತ ಕಫದೋಷಗಳು ನಾರ್ಮಲ್ ಆಗಿರುತ್ತೆ. ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಹೇಳ್ತೀನಿ ನಿಮ್ಗೆ. ಈಗ ನೋಡಿ, ಈಗ ರೀಸೆಂಟ್ಲಿ ಬಂದಿರೋ ಅಂಥದ್ದು ಹೇಳ್ತೀನಿ. ಯಾಕಂದ್ರೆ ಇದೆಲ್ಲ ತುಂಬಾ ಜನ ಅನ್ಕೋತಾರೆ, ಅಯ್ಯೋ ಆಗೋದೇ ಇಲ್ಲ, ಇದನ್ನೆಲ್ಲ ಸರಿಪಡ್ಸಕ್ ಇಂತಿಂಥ ರೋಗಗಳನ್ನ ಸರಿಪಡ್ಸೋದಕ್ಕೆ ಆಗೋದಿಲ್ಲ ಅಂತೆಲ್ಲ ಅನ್ಕೊಂಡಿರ್ತಾರೆ. ಬಟ್ ಹಂಗೆ ನಿಜಕ್ಕೂ ಇರೋದಿಲ್ಲ. ಈಗ ನೋಡಿ, ಇಲ್ಲಿ ಒಂದು ರಿಪೋರ್ಟ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ. 41 ವರ್ಷದ ಮಹಿಳೆ, ಆಯ್ತಾ, 41 ವರ್ಷದ ಮಹಿಳೆಯಲ್ಲಿ ಪ್ಯಾಂಕ್ರಿಯಾಸ್ ಅಲ್ಲಿ ನೋಡಿ ರಿಪೋರ್ಟ್ ಏನ್ ಹೇಳತ್ತೆ ಅಂತಂದ್ರೆ, ಇದು ಯಾವಾಗ ತೆಗ್ದಿರೋದು? 28 ಆಗಸ್ಟ್ 2025ನೇ ಇಸ್ವಿಯಲ್ಲಿ. ಪ್ಯಾಂಕ್ರಿಯಾಸ್ ಸಂಬಂಧಪಟ್ಟಂತೆ ನೀವು ಡಯಾಬಿಟಿಸ್ ಅದು ಇದು ಎಲ್ಲ ಕೇಳಿರ್ತೀರ. ಬಟ್ ಇದು ಇನ್ನೊಂಚೂರು ಕಾಂಪ್ಲಿಕೇಟೆಡ್ ಕಂಡೀಷನ್. ಏನಂತಂದ್ರೆ, ಪ್ಯಾಂಕ್ರಿಯಾಸ್ ಈಸ್ ಎಟ್ರೋಪಿಕ್ ಅಂತಂದ್ರೆ ಅದು ಕ್ಷೀಣಿಸ್ತಾ ಇದೆ ಅಂತ, ಅಂದ್ರೆ ಸಾಯ್ತಾ ಇದೆ. ಈಗ ಬ್ರೈನ್ ಅಲ್ಲೂ ಆಗತ್ತೆ, ಸೆರೆಬ್ರಲ್ ಎಟ್ರೋಪಿ ಅನ್ನುವಂಥದ್ದು ಕೇಸ್ ಎಲ್ಲ ಬರುತ್ತೆ. ಅಂದ್ರೆ ನರಮಂಡಲಗಳು ಯಾವಾಗ ತುಂಬಾ ವೀಕ್ ಆಗ್ತಾ ಬರುತ್ತೆ ಅಥವಾ ನಿಮ್ಮ ಬ್ರೈನ್ ಸೆಲ್ಸ್ಗಳು ಕ್ಷೀಣ ಆಗ್ತಾ ಬರೋದನ್ನ ಎಟ್ರೋಪಿ ಕಂಡೀಷನ್ ಅಂತ ಹೇಳ್ತೀವಿ. ಸಹಜವಾಗಿ ಇದು 70 ವರ್ಷ ದಾಟಿದ ಮೇಲಂತೂ ಸಹಜವಾಗಿ ನಿಮ್ಮಲ್ಲಿ ಎಟ್ರೋಪಿ ಆಗ್ತಿರುತ್ತೆ. ಆದ್ರೆ 41 ವರ್ಷಕ್ಕೆ ಅದು ಪ್ಯಾಂಕ್ರಿಯಾಸ್ ಅಲ್ಲಿ ಎಟ್ರೋಪಿ ಅನ್ನುವಂಥದ್ದು ಸಹಜ ಲಕ್ಷಣ ಅಲ್ಲ, ಇದು ತೀರಾ ಅಸಹಜವಾದಂತಹ ರೋಗದ ಲಕ್ಷಣ. Pancreas is atrophic. There is irregular dilatation of the main pancreatic duct. Pancreatic duct ಅಂದ್ರೆ ಪ್ಯಾಂಕ್ರಿಯಾಟ್ ಇಂದ ಏನು ಸ್ರವಿಸುವಂತಹ ದ್ರವಗಳು ಬರ್ಲಿಕ್ಕೆ ಒಂದು ಡಕ್ಟ್ ಅಂತಂದ್ರೆ ಈ ಪೈಪ್ ಲೈನ್ ಇದ್ದ ಹಾಗೆ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅಲ್ಲೇನಾಗಿದೆ, ಅನಗತ್ಯವಾಗಿ ಅದು ಸ್ವೆಲ್ಅಪ್ ಆಗಿದೆ, ಅಗಲ ಆಗಿದೆ, ಆಯ್ತಾ. ಮೆಜರಿಂಗ್ ಅಬೌಟ್ 8 mm in diameter in body region. ಮಲ್ಟಿಪಲ್ ಕ್ಯಾಲ್ಕುಲೈ ಆರ್ ನೋಟೆಡ್ ವಿದಿನ್ ದ ಡಕ್ಟ್. ಆ ಒಂದು ಡಕ್ಟ್ ಒಳಗೆ, ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂದ್ರೆ ಒಂದು ಪೌಚ್ ಅಂತಾನು ಅನ್ಕೋಬಹುದು, ಪೌಚ್ ತರ ಏನಿರುತ್ತೆ ಅದ್ರೊಳಗೆ ಏನಿದೆ, ಮಲ್ಟಿಪಲ್ ಕ್ಯಾಲ್ಕುಲೈ ಅಂತಂದ್ರೇನು, ಕಲ್ಲುಗಳು, ಒಂದೆರಡಲ್ಲ ತುಂಬಾ ಇದೆ ಅಂತ. ಒಂದಿದ್ರೆ 1 ಕಲ್ಲು ಅಂತ ಬರೀತಾರೆ, 1 or 2 ಅಂತ ಬರೀತಾರೆ. ಮಲ್ಟಿಪಲ್ ಅಂತ ಬರೆದಿದ್ದಾರೆ ಅಂತಂದ್ರೆ ಇಟ್ ಶುಡ್ ಬಿ ಮೋರ್ ದನ್ 2, ಆಯ್ತಾ, ಅಷ್ಟು ಇದೆ. ಲಾರ್ಜೆಸ್ಟ್ ಮೆಜರಿಂಗ್ ಅಬೌಟ್ 12 mm. ಲಾರ್ಜೆಸ್ಟ್ ಎಷ್ಟು ದೊಡ್ಡದಿದೆ? ಪ್ಯಾಂಕ್ರಿಯಾಸ್ ಅನ್ನೋದೇ ತುಂಬಾ ಚಿಕ್ಕ ಅಂಗ, ಅದರೊಳಗೆ 12 mm ಆಗುವಷ್ಟು ಲಾರ್ಜೆಸ್ಟ್ ಇದ್ದಿದ್ದು ಅಷ್ಟು ದೊಡ್ಡದು. ಅದ್ರ ಹೊರತಾಗಿ ಚಿಕ್ಕದು ತುಂಬಾ ಕಲ್ಲುಗಳಿದಾವೆ ಹೇಳ್ಕೊಂಡು ಇವರೊಂದು ಮತ್ತೆ ಫೀಚರ್ಸ್ ಸಜೆಸ್ಟಿವ್ ಆಫ್ ಕ್ರಾನಿಕ್ ಕ್ಯಾಲ್ಸಿಫಿಕ್ ಪ್ಯಾಂಕ್ರಿಯಾಟೈಟಿಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದನ್ನ ನೋಡಿದ್ರೆ ಇದು ಯಾವುದು ಈಗ ಸದ್ಯ ಆಗಿರೋದಲ್ಲ, ಅಕ್ಯೂಟ್ ಅಂದ್ರೆ ಸದ್ಯದಲ್ಲಾಗಿರೋದು, ಕ್ರಾನಿಕ್ ಅಂತ ಅಂದ್ರೆ ತುಂಬಾ ಸಮಯದಿಂದ ಇರೋದು, ತುಂಬಾ ಸಮಯದಲ್ಲಿ ಅವರ ದೇಹದಲ್ಲಿ ಇದಿದೆ. ಮತ್ತೆ ಈ ತರ ತೊಂದರೆಗಳು, ಪ್ಯಾಂಕ್ರಿಯಾಟೈಟಿಸ್ ಅಂತ ಅಂದ್ರೆ ಇನ್ಫ್ಲಮೇಟರಿ ಸ್ಟೇಜ್ ಅಲ್ಲಿ ಇದೆ, ಇನ್ಫ್ಲೇಮ್ ಆಗಿದೆ, ಇನ್ಫೆಕ್ಷನ್ ತುಂಬಾ ಜಾಸ್ತಿ ಇದೆ ಅನ್ನೋ ಲೆಕ್ಕದಲ್ಲಿ ಕೊಟ್ಟಿರುವಂತಹ ಒಂದು ರಿಪೋರ್ಟ್, ಆಯ್ತಾ.
ಸೊ ಇದಕ್ಕೆ ಎಲ್ಲಾ ಕಡೆಯಲ್ಲಿ ಅವ್ರು ಕೇಳಿದ್ದಾರೆ, ಎಷ್ಟೊಂದು ಡಾಕ್ಟರ್ಸ್ ಹತ್ರ ಹೋಗಿದ್ದಾರೆ, ಸ್ಪೆಷಲೈಸ್ಡ್ ಪ್ಯಾಂಕ್ರಿಯಾಸ್ ಅನ್ನ ಟ್ರೀಟ್ ಮಾಡೋ ಸ್ಪೆಷಲಿಸ್ಟ್ಗಳ ಹತ್ರನೇ ಹೋಗಿದ್ದಾರೆ. ಎಲ್ಲರೂ ಹೇಳಿರೋದು ಇದನ್ನೇನು ಮಾಡಕ್ ಬರಲ್ಲ, ಒಂದೇ ನಾವು ಪಾರ್ಷಿಯಲ್ ಆಗಿ ಅದನ್ನ ರಿಮೂವ್ ಮಾಡಬೇಕು, ಪ್ಯಾಂಕ್ರಿಯಾಸ್ ಅನ್ನ ಪಾರ್ಷಿಯಲ್ ಆಗಿ ಆದ್ರೂ ರಿಮೂವ್ ಮಾಡಬೇಕು, ಅದನ್ನ ತೆಗಿಬೇಕು, ಆಪರೇಷನ್ ಮಾಡಬೇಕು. ಹಂಗೆಲ್ಲ ಆಯ್ತು ಅಂತ ಇವರು ಸೆಕೆಂಡ್ ಒಪಿನಿಯನ್ ತಗೊಂಡಾಗ ಅವರು ಹೇಳಿದ್ದೇನು, ತೆಗಿಬಹುದು ಆದ್ರೆ ಮತ್ತೆ ಬರೋ ಸಾಧ್ಯತೆನೂ ಇರುತ್ತೆ, ಮತ್ತೆ ಮತ್ತೆ ಇದು ಬರುತ್ತೆ, ಒಂದೇ ಸತಿ ತೆಗೆದು ಹೋಗುವಂಥದ್ದಲ್ಲ, ಅಥವಾ ತೆಗೆದ ತಕ್ಷಣ ಮತ್ತೇನು ಜೀವನ ಪೂರ್ತಿ ಬರಲ್ಲ ಅಂತಾನೂ ಅಲ್ಲ. ಹಾಗೆ ಇನ್ನೊಂದಿಷ್ಟು ಒಪಿನಿಯನ್ ತಗೊಂಡಾಗ ಅವ್ರಿಗೆ ಏನಂತಂದ್ರು, ಈ ಇದನ್ನ ನೀವು ರಿಮೂವ್ ಮಾಡಿಸಿ ಸರ್ಜರಿ ಮಾಡಿಸಿದ್ರೆ ಆಮೇಲೆ ಜೀವನ ಪೂರ್ತಿ ನಿಮ್ಗೆ ಜೀರ್ಣಕ್ರಿಯೆ ಸಮಸ್ಯೆಗಳಿರುತ್ತೆ. ಯಾಕಂದ್ರೆ ಪ್ಯಾಂಕ್ರಿಯಾಸ್ ಅನ್ನೋದು ಒನ್ ಆಫ್ ದ ಮೇನ್ ಆರ್ಗನ್ ಫಾರ್ ಅವರ್ ಮೆಟಬಾಲಿಸಮ್ ಅಲ್ಲ, ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗೋದಕ್ಕೆ ತುಂಬಾ ಮುಖ್ಯವಾದ ಅಂಗಾಂಗಗಳಲ್ಲಿ ಪ್ಯಾಂಕ್ರಿಯಾಸ್ ಕೂಡ ಒಂದು. ಸೊ ಅದರದ್ದು ರಿಮೂವ್ ಮಾಡೋದು ಅಥವಾ ಪಾರ್ಷಿಯಲ್ ರಿಮೂವ್ ಮಾಡುವಂಥದ್ದೆಲ್ಲ ಏನಾಗುತ್ತೆ, ನಮ್ಮ ದೇಹದಲ್ಲಿ ಜೀವನ ಪೂರ್ತಿ ನಿಮ್ಮನ್ನ ಒಬ್ಬ ಜೀರ್ಣಕ್ರಿಯೆ ಸಮಸ್ಯೆ ಉಳ್ಳ ರೋಗಿಯನ್ನಾಗಿ ಮಾಡುತ್ತೆ. ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಥವಾ ಬ್ಲೋಟಿಂಗ್ ಆಗೋದು, ಜೀರ್ಣ ಆಗದೆ ಇರೋದು, ಅಥವಾ ಶುಗರ್ ತುಂಬಾ ಹೈ ಆಗುವಂಥದ್ದು, ಇಂಥದ್ದೆಲ್ಲ ನೀವು ಲೈಫ್ ಟೈಮ್ ಶುಗರ್ ಪೇಷಂಟ್ ಆಗಿರುವಂಥದ್ದು ಇದೆಲ್ಲ ಬರುತ್ತೆ ಅಂತ ಹೇಳಿ. ಸರಿ ಅಂತ ನಮ್ಮನ್ನ ಕನ್ಸಲ್ಟ್ ಮಾಡಿದಾಗ ನಾವು ಹೇಳಿದ್ವಿ ಇಲ್ಲ ಇದನ್ನ ಟ್ರೀಟ್ ಮಾಡ್ತೀವಿ ಅಂತ. ಸೊ ಫಸ್ಟ್ ಟೈಮ್ ಏನ್ ಅನ್ಸ್ಬಿಡತ್ತೆ ಎಲ್ರಿಗೆ ಅಂತಂದ್ರೆ, ಎಲ್ಲ ಇಷ್ಟು ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಇಲ್ಲ ಅಂತ ಹೇಳಿದ್ದಾರೆ, ಇವ್ರು ಹೆಂಗ್ ತೀರಾ ಫಸ್ಟ್ ವಿಸಿಟ್ ಅಲ್ಲೇ ಹ್ಞೂ ಅಂತ ಹೇಳ್ಬಿಡ್ತಾರೆ, ಹೇಗಾಗತ್ತೆ ಅಂತ ಹೇಳ್ಬಿಡ್ತಾರೆ ಅಂತ. ಬಟ್ ಇಂಥದೆಲ್ಲ ಕಂಡೀಷನ್ ತುಂಬಾ ಹ್ಯಾಂಡಲ್ ಮಾಡಿರೋದ್ರಿಂದನೇ ನಾವು ಕಾನ್ಫಿಡೆಂಟ್ ಆಗಿ ಹೇಳಿದ್ವಿ ಇಲ್ಲ ಇದು ನಾವು ಮಾಡ್ತೀವಿ ಅಂತ. ಸೊ ಅದೆಲ್ಲ ಆಗಿ ಮೆಡಿಸಿನ್ಸ್ಗಳಾಯ್ತು, ಚಿಕಿತ್ಸೆಗಳಾಯ್ತು, ಮೆಡಿಸಿನ್ಸ್ಗಳನ್ನೆಲ್ಲ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ನಾನು ಮತ್ತೆ ರಿಪೀಟ್ ಮಾಡಕ್ಕೆ ಹೇಳಿದ್ದು 11 ಫೆಬ್ರವರಿ 2026. ಸೊ 11 ಫೆಬ್ರವರಿ 2026ಕ್ಕೆ ಅವರ ರಿಪೋರ್ಟ್ ಹೇಳುತ್ತೆ, ದ ಪ್ಯಾಂಕ್ರಿಯಾಸ್ ಶೋಸ್ ನಾರ್ಮಲ್ ಸೈಜ್, ಶೇಪ್ ಅಂಡ್ ಇಕೋಜೆನಿಸಿಟಿ. ಅದ್ರಲ್ಲಿ ಒಂದೇ ಒಂದು ಕಲ್ಲಿಲ್ಲ, ಸ್ವೆಲ್ಲಿಂಗ್ ಇಲ್ಲ, ಇನ್ಫ್ಲಮೇಷನ್ಸ್ ಇಲ್ಲ, ಯಾವುದು ಇಲ್ಲ. ನಿಮಗೆ ಬೇಕಾದ್ರೆ ಆಮೇಲೆ ನಾನು ರಿಪೋರ್ಟ್ಸು ತೋರಿಸ್ತೀನಿ. ರಿಪೋರ್ಟ್ ಅದೇ ವ್ಯಕ್ತಿ, ಅದೇ ಮಹಿಳೆ, ಅದೇ ರೋಗ. ಕೇವಲ ಎಷ್ಟು, ಆಗಸ್ಟ್ ಇಂದ ಫೆಬ್ರವರಿ ಅಂದ್ರೆ ಎಷ್ಟು ತಿಂಗಳಾಯ್ತು? 5 ತಿಂಗಳಲ್ಲಿ. ಹಾಗಿದ್ರೆ ಒಂದು ಕ್ರಾನಿಕ್ ಆದಂತಹ ಇಂತಹ ಸನ್ನಿವೇಶಗಳನ್ನು ನೀವು ಕೇವಲ 5 ತಿಂಗಳಲ್ಲಿ ಕಮ್ಮಿ ಮಾಡಬಹುದು ಅಂತಂದ್ರೆ, ಹಾಗಿದ್ರೆ ಆಯುರ್ವೇದ ಸ್ಲೋ ಅಂತ ನಾವು ಹೇಗೆ ಹೇಳಕ್ ಸಾಧ್ಯ? ಹೇಗೆ ಒಪ್ಕೊಳ್ಳೋದು ಆಯುರ್ವೇದ ಸ್ಲೋ ಅಂತ ಅಲ್ವಾ? ಇಲ್ಲಿ ಸ್ಲೋ ಇರೋದು ನಮ್ಮ ಔಷಧಿಗಳು ಮತ್ತೆ ರೋಗಿಗಳು. ಯಾಕಂದ್ರೆ ಫಸ್ಟಿಗೆ ಬರೋದಿಲ್ಲ ಇಂಥ ಕಂಡೀಷನ್ಸ್ಗಳೆಲ್ಲ, ಎಲ್ಲಾ ಕಡೆ ಹೋಗಿ ಎಲ್ಲರೂ ಆಗೋದಿಲ್ಲ ಅಂದ್ ಹೊರತು ಆಯುರ್ವೇದಕ್ಕೆ ಬರೋದಿಲ್ಲ. ಅಥವಾ ಈಗ ಕಮ್ಮಿ ಇದ್ದಾಗ್ಲೇನೆ ಹೋಗೋಣ ಇದಕ್ಕೆ ಅಂತಂದ್ರು ಏನಂತಾರೆ, ನಂಗೇನು ಹೆಚ್ಚಿಗೆ ಇಲ್ಲ, ನಾನು ಯಾಕೆ ಬರ್ಬೇಕು? ಈಗ ನಿಮ್ಮಲ್ಲೂ ಎಷ್ಟೊಂದು ಜನ ಮನೆಯಿಂದ ಯಾಕೋ ಬರ್ಬೇಕು ನಿಮ್ಮನ್ನ, ಬನ್ನಿ ಚಿಕಿತ್ಸೆಗೆ ಅಂತ ನೀವು ಹೇಳೋದಕ್ಕೆ ನಂಗೇನಾಗಿದೆ, ನಾ ಗಟ್ಬಿಟ್ಟಿದ್ದೇನಲ್ಲ, ನಾನು ಬರೋ ಅಲ್ಲ ಸರ್. ಯಾಕಂದ್ರೆ ಅಂದ್ರೆ ನಾನು ಕೇಳೋದು ದೃಷ್ಟಿಕೋನ ಏನ್ ಹಾಗಿದ್ರೆ, ಬೆಡ್ ರಿಡನ್ ಆಗೋ ತನಕ ಆಯುರ್ವೇದ ಆಸ್ಪತ್ರೆಗೆ ಹೋಗ್ಬಾರ್ದು ಅಂತಾನ? ಹಾಗೆ ಅನ್ಕೋಬಾರ್ದಲ್ಲ. ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ್ಲೇ ನಂಗೇನು ಜಾಸ್ತಿ ಇಲ್ಲ, ಬಟ್ ಈಗಲೇ ನಾನು ಇದನ್ನ ಸರಿಪಡಿಸ್ಕೋಬೇಕು. ಯಾಕಂದ್ರೆ ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಲ್ಲಿ ಆಗೋ ತೊಂದರೆಗಳಿಗೆ ನಿಮ್ಮ ಈಗಿನ ಊಟ ತಿಂಡಿ ಅಷ್ಟೇ ಕಾರಣ ಅಲ್ಲ. ನೀವು ಬಾಲ್ಯದಿಂದ ಏನೇನ್ ತಿಂದಿದ್ದೀರಾ, ಅಥವಾ ನಿಮ್ಮ ಹೆರಿಡಿಟರಿ ಜೆನೆಟಿಕ್ಸ್ ಅಲ್ಲಿ ನಿಮ್ಗೆ ಏನ್ ಬಂದಿದೆ ಎಲ್ಲ ಇಂಪ್ಯಾಕ್ಟ್ ಆಗತ್ತೆ. ಈಗ ಒಬ್ಬ ಮಹಿಳೆಗೆ ಆಕೆಯ ತಂದೆಯ ಕಡೆಯಿಂದ ಹಾರ್ಟ್ ಪ್ರಾಬ್ಲಮ್ಮು, ತಾಯಿಯ ಕಡೆಯಿಂದ ಬ್ರೈನ್ ಪ್ರಾಬ್ಲಮ್ ಹಿಂಗೆಲ್ಲ ಬಂದದಿದ್ರೆ ಆಕೆ ಖಂಡಿತ ಕಾಳಜಿ ತಗೊಳ್ಬೇಕು. ಈಗ ಒಂಚೂರು BP ವೇರಿಯೇಷನ್ ಆದ್ರೂ ಅವಳು ಕಾಳಜಿ ತಗೊಳ್ಬೇಕು. ಯಾಕಂದ್ರೆ ಜೆನೆಟಿಕಲ್ ಇಂಪ್ಯಾಕ್ಟ್ ಕೂಡ ಇರುತ್ತೆ ಅಂತ ಅಲ್ಲಿ. ಅದರ ಜೊತೆಯಲ್ಲಿ ನಮ್ಮ ಜೀವನ ಶೈಲಿ, ನಮ್ಮ ಸ್ಟ್ರೆಸ್, ನಮ್ಮ ಫುಡ್ ಹ್ಯಾಬಿಟ್, ನಮ್ಮ ನಿದ್ರೆಯ ಸಮಸ್ಯೆ ಎಲ್ಲ ಸೇರಿ ಆಡ್ ಆನ್ ಆಗತ್ತೆ. ಆದ್ರೆ ನಾವು ಅಂದ್ಕೊಳ್ಳೋದೇನೆ, ಚೂರ್ BP ಫ್ಲಕ್ಚುಯೇಷನ್ ಅಲ್ಲ, ನಾನು ಯಾಕೆ ಕಾಳಜಿ ಮಾಡಬೇಕು, ನಾನು ಯಾಕೆ ಟ್ರೀಟ್ಮೆಂಟ್ ತಗೋಬೇಕು, ಹಂಗೆ ಮಾಡಕ್ ಹೋಗ್ಬಾರ್ದು. ನೀವು ಸರಿಯಾದ ಸಮಯದಲ್ಲಿ ವೈದ್ಯರನ್ನ ಸಂಪರ್ಕ ಮಾಡಿದ್ರೆ, ಅಥವಾ ಈವನ್ ನೀವು ನಂತರ ಸಂಪರ್ಕ ಮಾಡಿದ್ರು ನಾವು ಆರಾಮ್ ಮಾಡ್ತೀವಿ, ಅದಕ್ಕಲ್ಲ. ಬಟ್ ಅಂಥ ಸಫರಿಂಗ್ ಯಾಕೆ ತಂದ್ಕೋತೀರಾ ಅಂತ, ಬೆಡ್ ರಿಡನ್ ಆಗೋ ತನಕ ಅಥವಾ ಇನ್ನು ಆಗಲ್ಲ ಅನ್ನೋ ಸ್ಟೇಜ್ ತನಕ ಯಾಕೆ ತಂದ್ಕೋತೀರಾ? ಸ್ಟಾರ್ಟಿಂಗ್ ಅಲ್ಲೇ ಅಪ್ರೋಚ್ ಮಾಡಿದ್ರೆ ಖಂಡಿತ ನೋಡಿ, ಇಂಥ ಒಂದು ಕಾಂಪ್ಲಿಕೇಟೆಡ್ ಕೇಸ್ ಆದಾಗ ನಿಮ್ದೆಲ್ಲ ಸಮಸ್ಯೆ ಎಷ್ಟು ದೊಡ್ಡದು ಅಲ್ಲ. ನೀವೆಲ್ಲ ಏನಿಲ್ಲ ಇದ್ದೀರಾ, ಇದೆಲ್ಲ ದೊಡ್ಡ ಸಮಸ್ಯೆನೇ ಅಲ್ಲ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಿಮಗೂ ಒಂದು ಧೈರ್ಯ ಬರುತ್ತೆ. ಮತ್ತೆ ಈ ರಿಪೋರ್ಟ್ಸ್ ಅನ್ನ ಆಮೇಲೆ ಗ್ರೂಪಲ್ಲಿ ಹಾಕ್ತೀನಿ, ಬೇಕಾದ್ರೆ ನೀವು ನೋಡ್ಕೊಳ್ಳಿ ಹೆಂಗೆ ಏನು ಬದಲಾಗಿದೆ, ಯಾವ ಥರದಲ್ಲಿ ಅದು ಬದಲಾಗಿದೆ ಅಂತ. ಇನ್ನು ಉಳಿದಿರೋದೇನು, ಈಗ ಪ್ಯಾಂಕ್ರಿಯಾಸ್ ಅಂತೂ ನಾರ್ಮಲ್ ಆಯ್ತು. ಈಗ ಇಷ್ಟು ದಿನದ ಆ ಇನ್ಫೆಕ್ಷನ್ ಇಂದಾಗಿ ಶುಗರ್ ಲೆವೆಲ್ ಹೈ ಇರುತ್ತೆ ಪೇಷಂಟ್ ಅಲ್ಲಿ.
ಯಾಕಂದ್ರೆ ಅದು ಮಾಮೂಲಿ, ಬಿಕಾಸ್ ಇಷ್ಟೊಂದು ಪಾಪ ಇಷ್ಟು ಅದು ಕ್ರಾನಿಕ್ ಒಂದು ಇನ್ಫ್ಲಮೇಷನ್ ಕಂಡೀಷನ್ ಇರೋದ್ರಿಂದ ಬೀಟಾ ಸೆಲ್ಸ್ಗಳು ಸರಿಯಾಗಿ ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇರೋದಿಲ್ಲ. ಸೊ ಶುಗರ್ ಲೆವೆಲ್ ಹೈ ಇರುತ್ತೆ. ಇನ್ನು ಏನು ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಒಂದೇ ಮಾಡಿದ್ರೆ ಆಯ್ತು, ಅದನ್ನೊಂದು ಸರಿಪಡಿಸ್ಬಿಟ್ರೆ ಮುಗೀತು, ಆಮೇಲೆ ನಮ್ಮ ಔಷಧಿನೂ ಬೇಕಾಗೋದಿಲ್ಲ. ಹಾಗೆ ಇನ್ನೊಂದು ನೋಡಿ, ಈಗ ಇತ್ತೀಚೆಗೆ ತುಂಬಾ ಕಾಮನ್ಲಿ ಕಾಣ್ತಾ ಇರೋದು ಗಾಲ್ ಬ್ಲಾಡರ್ ಸ್ಟೋನ್. ಪಿತ್ತಕೋಶದಲ್ಲಿ ಕಲ್ಲು 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 ಎಲ್ಲ ಹೇಳ್ತಾರೆ. ಅಂಡ್ ಎಷ್ಟೊಂದು ಜನ ಹೇಳ್ತಾರೆ ಅದಕ್ಕೆ ಮದ್ದೇ ಇಲ್ಲ, ಅದಕ್ಕೆ ಔಷಧಿನೇ ಇಲ್ಲ, ಅಥವಾ ಅದನ್ನ ರಿಮೂವ್ ಮಾಡೋದು ಒಂದೇ ಇದು, ಸರ್ಜರಿ ಮಾತ್ರ ಆಪ್ಷನ್. ನೀವು ಕೇಳಿರ್ಬೋದು ನಿಮ್ಮ ಸುತ್ತಮುತ್ತಲಲ್ಲಿ. ಸೊ ಇಲ್ಲಿ ನೋಡಿ 40 ವರ್ಷದ ಒಂದು ಮೇಲ್ ಪೇಷಂಟ್ ಆಯ್ತಾ. ಸೊ ಇಲ್ಲಿ ಇರುವಂತಹ ರಿಪೋರ್ಟ್ ನವೆಂಬರ್ 6, 2025 ನವೆಂಬರ್ 6ನೇ ತಾರೀಕಿಗೆ ಇರುವಂತಹ ರಿಪೋರ್ಟ್. ಸೊ ಇಲ್ಲೇನ್ ಹೇಳುತ್ತೆ ಈ ರಿಪೋರ್ಟ್ ಅಂತಂದ್ರೆ, ಗಾಲ್ ಬ್ಲಾಡರ್ ಇಸ್ ವೆಲ್ ಡಿಸ್ಟೆಂಡೆಡ್ ಶೋಯಿಂಗ್ ಮೈಲ್ಡ್ ವಾಲ್ ಥಿಕ್ಕನಿಂಗ್. ಅಂದ್ರೆ ಗಾಲ್ ಬ್ಲಾಡರ್ ಡಿಸ್ಟೆಂಡ್ ಆಗಿದೆ, ಉಬ್ಬಿದೆ, ಮತ್ತೆ ಅದರದ್ದು ವಾಲ್ ಅಂತ ಏನ್ ಹೇಳ್ತೀವಿ ಅದರದ್ದು ಪದರಗಳು ದಪ್ಪ ಆಗಿದೆ. ಆಮೇಲೆ ಪ್ರೆಸೆನ್ಸ್ ಆಫ್ ಮಲ್ಟಿಪಲ್ ಕ್ಯಾಲ್ಕುಲೈ ವೇರಿಯಿಂಗ್ ಸೈಜಸ್, ಅಂದ್ರೆ ತುಂಬಾ ಕಲ್ಲುಗಳಿದಾವೆ, ಸೈಜ್ ವೇರಿ ಆಗ್ತಾ ಇದೆ. ಒಂದಿಷ್ಟು ಅಂದ್ರೆ 5.9 mm 4.7 mm ಇನ್ ಡಯಾಮೀಟರ್ ಅಂತ ಆಯ್ತಾ. ನಾವು ಇದ್ರಲ್ಲೆಲ್ಲ 10, 12, 18 ಮಿಲಿಮೀಟರ್ ಟ್ರೀಟ್ ಮಾಡಿದ್ದೀವಿ. ಈಗ ನಿಮಗೊಂದು ಎಕ್ಸಾಂಪಲ್ ಈಗ ಸದ್ಯದಲ್ಲಿ ನೋಡಿರೋ ಕೇಸಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ವಿತ್ ಇಂಟರ್ನಲ್ ಡೆಬ್ರಿ, ಇದಿಷ್ಟು ಕಂಡೀಷನ್ ಅವರಲ್ಲಿ ಇದ್ದಿದ್ದು ಆಯ್ತಾ. ಸೊ ಆ ಒಂದು ಪೇಷಂಟ್ ಅಲ್ಲಿ ಅವ್ರು ಬರುವಾಗ್ಲೂ ಅಷ್ಟೇ, ಇದು ಗುಣ ಆಗತ್ತೋ ಇಲ್ಲೋ, ಏನಾಗತ್ತೇನೋ, ಪಿತ್ತಕೋಶದ ಕಲ್ಲು, ಎಲ್ಲರೂ ಹೇಳೋದು ಸರ್ಜರಿ ಮಾಡಬೇಕು, ಇನ್ನೇನ್ ಮಾಡೋದು ಅಂತ. ನಾನಂದೆ ಆಯ್ತು, ನಿಮ್ಗೆ ಸರ್ಜರಿನೇ ಮಾಡಿಸ್ತೀರಾ ಅಂದ್ರು ಮಾಡಿಸಿ, ಒಂದು 3 ತಿಂಗಳ ಬಿಟ್ಟು ಮಾಡಿಸಿ, ಒಂದು 3 ತಿಂಗಳ ಔಷಧಿ ಕೊಡ್ತೀನಿ ತಗೊಳ್ಳಿ, ಆರಾಮ ಆಗತ್ತೆ, ಆಗಿಲ್ಲ ಅಂದ್ರೆ ಹೋಗಿ ಸರ್ಜರಿ ಮಾಡಿಸಿ ಅಪ್ಪ. ಯಾಕಂದ್ರೆ ಅವ್ರಿಗೆ ಅದೊಂದಿರತ್ತೆ, ಅಲ್ಲ ನೀವೇನೋ ಹೇಳಿದ್ರಿ ಅಂತ ಮಾಡಿಸಿ ಆಮೇಲೆ ನಂಗೆ ತೊಂದರೆ ಆಗ್ಬಿಟ್ರೆ, ನೀವು ಹೇಳಿದ್ರಿ ಅಂತ ನಾನು ಸರ್ಜರಿ ಮಾಡಿಸ್ದೆ ನಂಗೆ ತೊಂದರೆ, ಅದಕ್ಕೆ ಇಲ್ಲ 3 ತಿಂಗಳಂತೂ ನಾನು ಮಾಡ್ತೀನಿ, 3 ತಿಂಗಳಲ್ಲಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ನೀವು ಹೋಗಿ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ದೆ. ಯಾಕಂದ್ರೆ ಅವ್ರು ತುಂಬಾ ಟೆನ್ಷನ್ ತಗೊಂಡಿದ್ರು. ಆಯ್ತು ಅಂತ ಅಂದ್ರು. ಆಮೇಲೆ ಅದಾದ್ಮೇಲೆ ಮತ್ತೆ ಈಗ ಔಷಧಿ ಆಯ್ತಲ್ಲ, ಲೆಕ್ಕ ಹಾಕ್ತಾ ಇದ್ರು, 3 ತಿಂಗಳಾಯ್ತು 4 ತಿಂಗಳಾಯ್ತು ಅಂತೆಲ್ಲ. ನವೆಂಬರ್ ಅಲ್ಲಿ ನನ್ನ ಹತ್ರ ಬಂದಿದ್ದು ನವೆಂಬರ್ ಎಂಡಲ್ಲಿ, ಇದು ರಿಪೋರ್ಟ್ ನವೆಂಬರ್ 6 ಬಟ್ ನನ್ನ ಹತ್ರ ಬಂದಿದ್ದು ನವೆಂಬರ್ ಎಂಡಲ್ಲಿ. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ ಮುಗಿದ ತಕ್ಷಣ ಕಾಯ್ತಾ ಇದ್ರು ಎಷ್ಟೊತ್ತಿಗೆ ಚೆಕ್ ಮಾಡಿಸೋದು ಅಂತ. ಸೊ ಮಾರ್ಚ್ 1ರಿಂದ ಫೋನ್ ಮಾಡ್ತಿದ್ದಾರೆ, 3 ತಿಂಗಳಾಯ್ತು ಅಂದ್ರೆ ಅವ್ರಿಗೆ ಬೇಗ ಅದು ಕ್ಲಿಯರ್ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ಅವ್ರಿಗೆ ನೋಡ್ಬೇಕು, ಒಂದು ಚಾಲೆಂಜ್ ತರ. ಇದೆಲ್ಲ ಹೇಗೆ ಅಂತಂದ್ರೆ ನಮಗೂ ಪರೀಕ್ಷೆ ಇದ್ದ ಹಾಗೆ, ಡಾಕ್ಟರ್ಸಿಗೆ ಮಾರ್ಕ್ಸ್ ಕಾರ್ಡ್ ಈ ತರ ಇವೆಲ್ಲ ಏನ್ ಬರುತ್ತೋ ಅಂತೆಲ್ಲ. ಹೊಸಸ್ತ್ರಲ್ಲೆಲ್ಲ ನಮಗೂ ಹಾಗೆ ಭಯ ಆಗ್ತಿತ್ತು. ಇವಾಗ ಆಯ್ತಲ್ಲ 10-12 ವರ್ಷಗಳಾಯ್ತು, ಸೊ ಈಗ ಭಯ ಆಗಲ್ಲ. ಆಯ್ತು ಮಾಡಿಸಿ ಅಂತ ಅಂದೆ. ಆಮೇಲೆ ಅವರು ಹೋದ್ರು, 5ನೇ ತಾರೀಕಿಗೆ ಚೆಕ್ ಮಾಡಿಸಿದ್ರು. ಇದು 5ನೇದು, ಮಾರ್ಚ್ 5ನೇ ತಾರೀಕಿಗೆ ಮಾಡಿಸಿರೋದು. ಗಾಲ್ ಬ್ಲಾಡರ್ ಇಸ್ ಅಡೆಕ್ವೇಟ್ಲಿ ಡಿಸ್ಟೆಂಡೆಡ್ ಶೋಯಿಂಗ್ ಸ್ಮೂತ್ ಕೌಂಟರ್, GM ವಾಲ್ ಥಿಕ್ನೆಸ್ ಇಸ್ ನಾರ್ಮಲ್, ನೋ ಇಂಟ್ರಾಲ್ಯುಮಿನಲ್ ಕ್ಯಾಲ್ಕುಲೈ, ನೋ CBD ಕ್ಯಾಲ್ಕುಲೈ. ಇಡೀ ಗಾಲ್ ಬ್ಲಾಡರ್ ಅಲ್ಲಿ ಒಂದೇ ಒಂದು ಕಲ್ಲಿಲ್ಲ, ಅದು ಉಬ್ಬಿಲ್ಲ, ಅದರದ್ದು ಪದರಗಳು ದಪ್ಪ ಆಗಿರೋದು ನಾರ್ಮಲ್ ಆಗಿದೆ, ಯಾವುದೇ ಆ ಗಾಲ್ ಬ್ಲಾಡರ್ ಅಲ್ಲಿ ಅದರ ಅವಶೇಷಗಳು ಇಲ್ಲ. ಇದು ನಾನನ್ನ ನಾಡಿಯಲ್ಲಿ ಹೇಳಿದ್ದಾದ್ರೆ ನಾಡಿಲಿ ಏನೋ ಒಂದು ಹೇಳ್ಬಿಡ್ತಾರೆ ಅಂತ ನೀವ್ ಅನ್ಕೋಬಹುದು. ಈಗ ನಾಡಿ ನೋಡಿ ಕಲ್ಲೆಲ್ಲ ಹೋಗಿದ್ಯಪ್ಪ ನಿಂಗೆ ಆರಾಮಾಗಿದೆ ಅಂತಂದ್ರೆ ಜನ ನಂಬಲ್ಲ. ಈ ರಿಪೋರ್ಟ್ಗಳ ಭಾಷೆ ಆದ್ರೆ ಅದು ಅವರದ್ದೇ ಭಾಷೆ ತಾನೆ, ನಮ್ ಭಾಷೆ ಅಲ್ಲ. ಈಗ ನಾನು ನಾಡಿಲ್ ನೋಡಿ ಹೇಳಿದಿದ್ರೆ ಏನಂತಿದ್ರು, ಏನು ಯಾರಿಗ್ ಗೊತ್ತು, ನಾಡಿ ನೋಡೋರು ಹೇಳ್ಬಿಡ್ತಾರಪ್ಪ ಆರಾಮಾಗಿದೆ ಅಂತ, ಹೆಂಗ್ ನಂಬೋದು ನಾವು ಅಂತ. ಇಲ್ಲ, ಇದು ರಿಪೋರ್ಟ್ ಅನ್ನೋದು ನಾವು ನಮ್ಮ ಲ್ಯಾಬಲ್ಲಿ ಮಾಡಿದ್ದಲ್ಲ, ನಮ್ಮ ಇಲ್ಲಿ ಸೆಂಟರ್ ಒಳಗಡೆ ಮಾಡಿದ್ದಲ್ಲ. ಅವರು ನಿಮ್ಗೆ ಎಲ್ಲಿ ಆಗತ್ತೋ ಅಲ್ಲಿ ನಿಮ್ಮ ಹತ್ತಿರದ ಲ್ಯಾಬಲ್ಲಿ ನೀವು ಮಾಡಿಸಿ ರಿಪೋರ್ಟ್ ತನ್ನಿ, ಇಷ್ಟೇ ಹೇಳಿದ್ದು. ಸೊ ಯಾವುದೇ ರೀತಿಯಲ್ಲಿ ಅವರಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಅನ್ನೋದಿಲ್ಲ. ಎಷ್ಟು ತಿಂಗಳಲ್ಲಿ? 3 ತಿಂಗಳಲ್ಲಿ. ಅಂದ್ರೆ ಇಲ್ಲಿ ಬಂದ ಎಲ್ಲರಿಗೂ ಹೀಗಾಗ್ಬಿಡತ್ತಂತಲ್ಲ. ಕೆಲವರಿಗೆ ಸಾಧ್ಯ ರೋಗಗಳು, ಅಸಾಧ್ಯ ರೋಗಗಳು, ಯಾಪ್ಯ ರೋಗಗಳು ಅಂತ ಬರುತ್ತೆ. ಸಾಧ್ಯ ರೋಗಗಳು ಅಂತಂದ್ರೆ ತುಂಬಾ ಈಸಿಲಿ ಟ್ರೀಟ್ ಮಾಡಕ್ಕಾಗೋ ರೋಗಗಳು. ಯಾಪ್ಯ ರೋಗಗಳು ಅಂದ್ರೆ ಮ್ಯಾನೇಜ್ ಮಾಡ್ಬೋದು, ಟ್ರೀಟ್ ಮಾಡೋದ್ ಕಷ್ಟ, ಪೂರ್ತಿ ಕ್ಯೂರ್ ಮಾಡೋದ್ ಕಷ್ಟ ಅಂತ. ಅಸಾಧ್ಯ ರೋಗಗಳಂತೂ ಕ್ಯೂರ್ ಮಾಡಕ್ಕಾಗಲ್ಲ, ಬಟ್ ಕೊನೆ ದಿನದ ತನಕ ಹಿಂಸೆ ಆಗದೆ ಇರೋ ತರ, ಬೆಡ್ ರಿಡನ್ ಆಗದೆ ಇರೋ ತರ, ತೊಂದರೆ ಆಗದೆ ಇರೋ ತರ ನೋಡ್ಕೋಬಹುದು ಅಂತ. ಹೀಗೆ ರೋಗದಲ್ಲೂ 3 ಕ್ಯಾಟಗರಿ ಇರುತ್ತೆ. ಡಾಕ್ಟರ್ಸ್ಗಳಿಗೆ ಅವರ ಲಿಮಿಟೇಷನ್ ಗೊತ್ತಿರ್ಬೇಕಾಗತ್ತೆ. ನಾನು ಹಿಂಗೆ ಹೇಳಿದೀನಿ ಅಂತಂದ್ರೆ ಅದರ ಅರ್ಥ ನಾನು ಮೈಕ್ ತಗೊಂಡು ಬನ್ನಿ ಎಲ್ಲ ಗಾಲ್ ಬ್ಲಾಡರ್ ನೋಡ್ ಬನ್ನಿ ಅಂತ ಹಂಗೆ ಕರಿತಾ ಇಲ್ಲ ನಾನು. ನಿಮ್ಮನ್ನ ಅದಕ್ಕೆ ಮೊದಲು ನಾಡಿ ಪರೀಕ್ಷೆ ಕರಿತೀವಿ ಅಲ್ವಾ, ಒಮ್ಮೆ ಬಂದ್ ಹೋಗಿ, ಒಮ್ಮೆ ಚೆಕಪ್ ಮಾಡಿಸ್ಕೊಂಡು ಹೋಗಿ ಅಂತ ಕರೆಯೋದು. ನಿಮ್ಗೆ ಒಂದೊಂದ್ಸತಿ ಅನ್ಸತ್ತೆ ಏನ್ ಹಿಂಸೆ, ಒಮ್ಮೆ ಚೆಕಪ್ಗೆ ಬರ್ಬೇಕು, ಆಮೇಲೆ ಅಡ್ಮಿಷನ್ಗೆ ಬರ್ಬೇಕು, ಪದೇ ತಿರುಗಾಡ್ಬೇಕು,
ಯಾಕೆ ನೀವು ಮೊದಲೇ ಹೇಳಕ್ಕಾಗಲ್ವಾ, ನೀವು ಹೇಳ್ಬಿಡಿ ಟ್ರೀಟ್ ಮಾಡ್ತೀನ ಇಲ್ವಾ ಬಂದ್ಬಿಡ್ತೀನಿ ಅಂತ ಅಂದ್ರೆ ಹಾಗಾಗಲ್ಲ. ಅದು ಒಂದ್ಸತಿ ನಿಮ್ಮ ನಾಡಿಯನ್ನ ನೋಡ್ಬೇಕು. ನಿಮ್ಮ ನಾಡಿಯನ್ನ ನೋಡಿದಾಗ ಆ ಕ್ಲಾರಿಟಿ ಸಿಗತ್ತೆ, ಗೊತ್ತಾಯ್ತಾ? ಈಗ ನಮಗೆ ಈ ನಾಡಿ ಅನ್ನುವಂಥದ್ದು ಈ ರಿಪೋರ್ಟ್ ಇದ್ದಂಗೆ, ಆದ್ರೆ ಈ ರಿಪೋರ್ಟ್ ಮಾಡ್ಸೋದು ಯಾಕೆ? ನಿಮ್ಮ ಸಮಾಧಾನಕ್ಕೆ. ನಿಮಗೆ ಗೊತ್ತಾಗ್ಬೇಕಲ್ಲ, ನಿಮಗೆ ಹೌದು ನಿಜವಾಗಿಯೂ ಇಲ್ಲ, ನನಗೆ ಈ ಸಮಸ್ಯೆ ಇಲ್ಲ ಅನ್ನುವಂಥದ್ದು. ಹಾಗೆ ಇನ್ನೊಂದು ನೋಡಿ ಇಲ್ಲಿ ಕಂಡೀಷನ್, ಇದು ಜಸ್ಟ್ ನಾವು ರೀಸೆಂಟ್ಲಿ ಒಂದು ಸಿಕ್ಕಿರೋ ಗುಡ್ ನ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಪತಂಜಲಿ ಸರ್ ಅಂಡ್ ಸೌಮ್ಯಶ್ರೀ ಮ್ಯಾಮ್ for guiding us. After Virechana treatment, many changes happened in my body and life as well. I did not expect my pregnancy this early. After 2 months of treatment, it happens like a magic, and day by day I am feeling very energetic. Once again, thanks to entire Sasya Sanjeevani team ಅಂತ. ಇದು ನಮ್ಮ 2026 ಫಸ್ಟ್ ಸಕ್ಸಸ್ ಸ್ಟೋರಿ. ಅಂದ್ರೆ ಈಗ ಇದು ತುಂಬಾ ವರ್ಷಗಳಿಂದ ನಡೀತಾನೆ ಇರುವಂತದ್ದು, ಬಟ್ ಈ 2026 ಅಲ್ಲಿ ವಿರೇಚನ ಮಾಡಿದ ಫಸ್ಟ್ ಒಂದು ಗರ್ಭ ಸಂಸ್ಕಾರದ ರಿಸಲ್ಟ್ ಇದು. ಕಪಲ್ ಮ್ಯಾರಿಡ್ ಫಾರ್ ಸೆವರಲ್ ಇಯರ್ಸ್ ಅಂಡ್ ಪಾಪ ಆಗ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಇಂದ, ಸ್ಟ್ರೆಸ್ ಇಂದ, ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದ, ಬೇರೆ ಬೇರೆ ಕಾರಣಾಂತರಗಳಿಂದ ಗರ್ಭಧಾರಣೆ ಆಗದೆ ಇದ್ದಿತ್ತು. ವಿರೇಚನವಾಗಿ ವಿದಿನ್ 2 months ದೇವರ್ ಲೈಕ್ ಆಗತ್ತೋ ಇಲ್ಲ ಒಂದು ಟ್ರೈ ಮಾಡೋದು, ಇಲ್ಲ ಅಂದ್ರೆ ಅಟ್ಲೀಸ್ಟ್ IVF ಸಕ್ಸಸ್ ರೇಟ್ ಹೆಚ್ಚಾಗ್ಬೋದಲ್ಲ. ಈಗ ಹೆಚ್ಚಿನ ಜನ ಅದಕ್ಕೂ ಬರ್ತಾರೆ. ಈಗ ನಮ್ಮಲ್ಲಿ ಹೆಚ್ಚಿನವರು ಗರ್ಭ ಸಂಸ್ಕಾರದಿಂದ ಆಗತ್ತೆ ಅಂತ ನಂಬಿ ಬರೋದಿಲ್ಲ. ಹೆಚ್ಚಿನವ್ರು ಬರುವಾಗ ಒಮ್ಮೆ ಬಂದು ವಿರೇಚನ ಎಲ್ಲ ಮಾಡಿಸ್ಕೊಂಡು ಹೋಗೋಣ, ಒಮ್ಮೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋದ್ರೆ IVF ಆದ್ರೂ ಬೇಗ ಸಕ್ಸಸ್ ಆಗ್ಬೋದು. ಇಲ್ಲಾಂದ್ರೆ IVF ಅಲ್ಲೂ 2-3 times ಎಲ್ಲ ಫೇಲಿಯರ್ ಆಗ್ಬಿಡತ್ತಲ್ಲ ಕೆಲವರಿಗೆ, ಅವ್ರು ಅವಾಗ ಬರ್ತಾರೆ. IVF ಕಳೆದ ವರ್ಷದಲ್ಲಂತೂ IVF 2 ಸತಿ ಮಾಡಿ ಫೇಲ್ ಆಗಿ ಬಂದವರು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ನ್ಯಾಚುರಲ್ ಕನ್ಸೀವ್ ಆಗಿ ನಾರ್ಮಲ್ ಡೆಲಿವರಿನೂ ಆಯ್ತು. 2025 ಇನಿಷಿಯಲ್ ಟೈಮಲ್ಲಿ ಬಂದು ಈಗ ಡಿಸೆಂಬರ್ದಲ್ಲಿ ಡೆಲಿವರಿನೂ ಆಯ್ತು. ನಾರ್ಮಲ್ ಮದರ್ ಅಂಡ್ ಬೇಬಿ ಹೆಲ್ದಿ, ಏನು ತೊಂದರೆ ಇಲ್ಲ. ಅಂದ್ರೆ ಈ ಥರನೂ ಬರ್ತಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಅಷ್ಟು ಹೋಪೆ ಇಟ್ಕೊಳ್ದಿದ್ರು ಸಹ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ವಿದಿನ್ 2 months. ಇವತ್ತು ಮತ್ತೆ ಈಗ ಮಧ್ಯಾಹ್ನ ನನಗೆ ಕಾಲ್ ಬಂದಿತ್ತು ಅವರದ್ದು, ಮೇಡಮ್ ಇವತ್ತು ಇನ್ನೊಂದು 2 weeks ನಂತರದ್ದು. ಆಗ ಅರ್ಲಿ ಇದ್ದಲ್ಲ, ತುಂಬಾ ಅರ್ಲಿ UPT ಪಾಸಿಟಿವ್ ಬಂದಿದ್ದಲ್ಲ. ಈಗ ನೋಡಿದ್ರೆ ಇವತ್ತು ನಾವು ಸ್ಕ್ಯಾನಿಂಗ್ ಹೋಗಿ ಬಂದ್ವಿ, ಹಾರ್ಟ್ ಬೀಟ್ ಎಲ್ಲ ಬಂದಿದೆ, ಎಲ್ಲದು ನಾರ್ಮಲ್ ಇದೆ ಅಂತ ಹೇಳಿದ್ರು. ಎಷ್ಟು ಖುಷಿ ಆಗತ್ತೆ, ಎಷ್ಟು ಸಾರ್ಥಕತೆ ಕೊಡುತ್ತೆ ನಮ್ಗೆ ಅಲ್ವಾ? ಹೀಗೆ ಸೊ ಇಂಥದ್ದು ಎಷ್ಟೋ ಇದೆ, ಬಟ್ ಇವತ್ತು ಕೆಲವೊಂದಿಷ್ಟನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ ಯಾಕೆ ಅಂತಂದ್ರೆ ನಿಮಗೆ ನೀವೇನು ಚಿಕಿತ್ಸೆ ತಗೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಗೌರವ ಇರಬೇಕು, ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಇರಬೇಕು. ಬಿಕಾಸ್ ನೀವೇ ನಿಮ್ಮ ತಲೆಯಲ್ಲಿ ನನಗೆ ಸರಿ ಹೋಗಲ್ಲ ಬಿಡು, ನನಗೆ ಸರಿ ಹೋಗಲ್ಲ ಬಿಡು ಅಂತಂತಿದ್ರೆ ನಿಮ್ಮ ತಲೆ, ನಿಮ್ಮ ದೇಹ ಅದೇ ತರ ಕೆಲಸ ಮಾಡ್ತಿರತ್ತೆ. ನಿಮಗೆ ನಾನಂತಲ್ಲ, ಯಾವ ಡಾಕ್ಟ್ರು ಎಂತ ಅಮೃತ ಕೊಟ್ಟರು ಹುಷಾರಾಗಲ್ಲ. ಸೊ ನಿಮ್ ತಲೆಯಲ್ಲಿ ಏನ್ ಬರ್ಬೇಕು ವಿನೀತ್, ಏನ್ ಬರ್ಬೇಕು? ನಾನ್ ಆರಾಮಾಗ್ತೀನಿ, ನಾನ್ ನಾರ್ಮಲ್ ಆಗ್ತೀನಿ. ಹಾ, ಅವಾಗ ಕಾನ್ಫಿಡೆನ್ಸ್ ಅನ್ನು ಮತ್ತೆ ತುಂಬೋದು ನಾವು. ಅದಕ್ಕೆ ಈ ಸೆಷನ್ಸ್ ಎಲ್ಲ ತಗೊಳ್ಳೋದು ಯಾಕೆ? ತುಂಬೋದು. ಟ್ರೀಟ್ಮೆಂಟ್ ಅನ್ನೋದು ಬರೀ ನಿಮ್ಗೆ ಥೆರಪಿ ರೂಮ್ ಒಳಗೆ ಆಗೋದಿಲ್ಲ. ಸೊ ಥೆರಪಿ ರೂಮಲ್ಲಿ ಅಷ್ಟೇ ಟ್ರೀಟ್ಮೆಂಟ್ ಆಗತ್ತೆ ಅನ್ಕೋಬೇಡಿ. ಪ್ರಕೃತಿಯ ಜೊತೆಯಲ್ಲಿ, ದೇವಸ್ಥಾನದಲ್ಲಿ, ಗೋಮಾತೆಯರ ಜೊತೆಯಲ್ಲಿ, ಪ್ರತಿಯೊಂದು ಇಲ್ಲಿಯ ನೀವು ಒಂದೊಂದು ಸಿಬ್ಬಂದಿಯನ್ನು ನೋಡಿದ್ರು ಅವರಿಂದ ಕಲಿಬಹುದು. ಯಾವ ರೀತಿ ಅವರು ಬದುಕನ್ನ ಲೀಡ್ ಮಾಡ್ತಾರೆ. ನಮ್ಮ ಮನೆಯ ಸದಸ್ಯರನ್ನ ನೀವು ನೋಡಿ ಎಷ್ಟು ಪಾಠ ಕಲಿಬಹುದು. ಯಾವ ರೀತಿಯಲ್ಲಿ ಒಂದು ಕುಟುಂಬ ನೋಡಿ, ನೀವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ನಡೆಸುವ ಆಸ್ಪತ್ರೆಗಳನ್ನ ನೋಡಿರ್ಬೋದು. ಇದು ಬರೀ ಒಂದು ಕುಟುಂಬ ನಡೆಸ್ತಾ ಇರೋ ಸಂಸ್ಥೆ. ನೀವು ಅರ್ಥ ಮಾಡ್ಕೋಬೇಕು. ಈಗ ನೀವು ಕರ್ನಾಟಕದಾದ್ಯಂತ ತುಂಬಾ ದೊಡ್ಡ ಹೆಸರುವಾಸಿಯಾದ ಆಸ್ಪತ್ರೆಗಳೆಲ್ಲ ಯಾರು ಒಂದೊಂದು ಟ್ರಸ್ಟ್ ನಡೆಸ್ತಿರೋದು, ದೊಡ್ಡ ದೊಡ್ಡ ಟ್ರಸ್ಟ್ಗಳು ನಡೆಸ್ತಿರೋದು. ಸಾವಿರಾರು ಎಂಪ್ಲಾಯೀಸ್ ಅನ್ನ ಇಟ್ಟು ದೊಡ್ಡ ದೊಡ್ಡ ಟ್ರಸ್ಟ್ಗಳು ನಡೆಸೋದಕ್ಕೂ ಬರೀ ಒಂದು ಕುಟುಂಬ 4 ತಲೆಮಾರಿನಿಂದ ಒಂದು ಟ್ರೆಡಿಷನ್ ಅನ್ನ ನಡೆಸ್ಕೊಂಡು ಬರ್ಬೇಕಂದಾಗ ಅಲ್ಲಿ ಆ ಮನೆಯ ಸದಸ್ಯರ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ಅದು ನಡೀತಿರುತ್ತೆ. ಹೀಗೆ ನಿಮ್ಮ ಚಿಕಿತ್ಸೆ ಅನ್ನೋದು ಬರೀ ದೇಹಕ್ಕೆ ಅಂತ ಅನ್ಕೋಬೇಡಿ, ಅಥವಾ ಬರೀ ಮನಸ್ಸಿಗೆ ಅಂತಾನೂ ಅನ್ಕೋಬೇಡಿ. ಓವರ್ ಆಲ್ ನಿಮ್ಮ ಪಂಚಕೋಶಗಳಿಗೆ ಪ್ರತಿ ಕ್ಷಣದಲ್ಲಿ ನೀವು ಹಕ್ಕಿಯಿಂದ, ಪ್ರಾಣಿಗಳಿಂದ, ನವಿಲಿಂದ, ಇಲ್ಲಿ ಬರುವಂತ ಪ್ರತಿಯೊಂದು ಸದಸ್ಯರು ಏನೇನಿದ್ದಾರೆ ಸುತ್ತಮುತ್ತಲು ಎಲ್ಲರಿಂದ ನೀವು ಕಲಿಬಹುದು. ಆ ರೀತಿಯಾಗಿ ನೀವು ರಿಸೆಪ್ಟಿವ್ ಆಗಿದ್ರಷ್ಟೇ ನೀವು ಇಲ್ಲಿ ಬಂದಿದ್ದು ಸಾರ್ಥಕ. ಇಲ್ಲ ಇಲ್ಲಿ ಬಂದು ಕುತ್ಕೊಂಡು ಮತ್ತೆ ನೀವು TV ಸೀರಿಯಲ್ ನೋಡ್ತಿದ್ದೀರಾ, ಮೂವಿ ನೋಡ್ತಿದ್ದೀರಾ, ನೆಟ್ಫ್ಲಿಕ್ಸ್ ನೋಡ್ತಿದ್ದೀರಾ, ಆಚೆ ಈಚೆ ರೂಮ್ ಅವ್ರ ಜೊತೆ ಕುತ್ಕೊಂಡು ಅದೇ ನಿಮ್ಮ ಲೈಫಿನ ಗೋಳನ್ನೇ ನೀವು ಅನುಭವಿಸ್ತಿದ್ದೀರಾ ಅಂತಂದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಆರೋಗ್ಯ ಪಡೆಯಕ್ಕೆ ಇನ್ನ ಯೋಗ ಬಂದಿಲ್ಲ ಅಂತ ಮಾಡಬೇಡಿ. ಯಾಕಂದ್ರೆ ಎಲ್ರಿಗೂ ಒಂದಲ್ಲ ಒಂದು ಗೋಲ್ ಇರೋದಕ್ಕೆ ಇಲ್ಲಿ ಬಂದಿರೋದು. ಇಲ್ಲಿದ್ರೆ ನಿಮ್ಮ ಡೈಲಿ ರೂಟೀನ್ ಬಿಟ್ಟು, ನಿಮ್ಮ ಮನೆ ಜವಾಬ್ದಾರಿ, ಸಂಬಂಧಿಕರನ್ನ ಬಿಟ್ಟು ಇಲ್ಲಿ ಯಾಕೆ ಬರ್ತೀರಾ?
ನಿಮ್ಮಲ್ಲಿ ಎಷ್ಟೊಂದು ಜನ ನಿಮ್ಮ ತಾಯಿ ಮನೆಗೂ ಇಷ್ಟು ದಿನ ಹೋಗಿ ಉಳ್ದಿರಲ್ಲ, ನಿಜ ತಾನೆ? ನೀವೇ ನೆನ್ಪು ಮಾಡ್ಕೊಳ್ಳಿ, ಲಾಸ್ಟ್ ಯಾವಾಗ ನೀವು ಇಷ್ಟು ದಿನ 10 ದಿನ 16 ದಿನ ಹೋಗಿ ಎಲ್ಲ ಕೆಲಸ ಮನೆ ಎಲ್ಲ ಬಿಟ್ಟು ಯಾವಾಗ ಹೋಗಿ ಉಳ್ದಿದ್ರಿ ನೀವು? ಹೋಗೇ ಇಲ್ಲ, ಆಗಿರೋದೇ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಜೀವನದ ಅಮೂಲ್ಯ 10 ದಿನಗಳನ್ನ 16 ದಿನ 21 ದಿನನ ನೀವು ತೆಗೆದಿಟ್ಟು ಇಲ್ಲಿಗೆ ಬರ್ತಿದ್ದೀರಾ ಅಂದ್ರೆ ಯಾಕೆ ಬರ್ತಿದ್ದೀರಾ ಅದು ನಿಮಗೆ ಮೊದಲು ನೆನಪಲ್ಲಿ ಇರಬೇಕು. ಇಟ್ಸ್ ವೆರಿ ಪ್ರೀಶಿಯಸ್ ಟೈಮ್. ಸುಮ್ಮನೆ ನೀವು ಇಲ್ಲೂ ಕೂತು ಅದೇ ಮೊಬೈಲ್ ನೋಡೋದು, ಇಲ್ಲಿ ಕೂತು ಅದೇ ಗೋಳನ್ನೇ ನೀವು ಮಾತಾಡ್ಕೊಳ್ಳೋದು ಪರಸ್ಪರ, ನಿಮ್ ಕಷ್ಟ ಅವ್ರಿಗೆ ಹೇಳೋದು, ಅವ್ರ ಕಷ್ಟ ಇವ್ರಿಗೆ ಹೇಳೋದು, ಅಯ್ಯೋ ಪಾಪ ಅಂತ ಹೇಳ್ಕೊಂಡಿರೋದಾದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು? ಮನೇಲೆ ಕೂತ ಕೆಲಸ ಮಾಡ್ಬೋದಿತ್ತು ಅಲ್ವಾ? ಸೊ ಇಲ್ಲಿ ನೀವು ಬಂದಿದ್ದೀರಾ ಅಂದಮೇಲೆ ನಿಮ್ಮ ದೇಹದ ಪ್ರತಿ ಕಣವನ್ನ ರೀಚಾರ್ಜ್ ಮಾಡ್ಕೊಳಕ್ ಬಂದಿರೋದು, ಅದನ್ನ ಮಾಡ್ಕೋಬೇಕು. ಪ್ರತಿ ಕ್ಷಣದಲ್ಲಿ, ಪ್ರತಿ ಒಂದು ಕ್ಷಣದಲ್ಲಿ ಚಿಕಿತ್ಸೆನ ನೀವು ತಗೊಳ್ಬೇಕು. ದೇಹಕ್ಕೆ ಮನಸ್ಸಿಗೆ ಒಂದೊಂದು ಪಾಠವನ್ನ ಕಲಿತಾ ಹೋಗ್ಬೇಕು, ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕು. ಇಲ್ಲಿಂದ ನೀವು ಹೋದ್ಮೇಲೆ ಬರೀ ನಿಮ್ದು ರೋಗದ ರಿಪೋರ್ಟ್ ಅಷ್ಟೇ ಅಲ್ಲ, ಈ ರಿಪೋರ್ಟ್ ತೋರಿಸಿದಾಗ ಈ ರಿಪೋರ್ಟ್ ಅಷ್ಟೇ ಅಲ್ಲ, ನನಗೆ ಟೆಸ್ಟಿಮೋನಿ ನೀವೇ ಆಗ್ಬೇಕು. ನಿಮ್ಮನ್ನು ನೋಡಿದವ್ರು ಹೇಳ್ಬೇಕು, ಅವಳು ಏನೀಗ ಟೆನ್ಷನ್ನೇ ಮಾಡ್ಕೊಳ್ತಿಲ್ಲ, ಎಷ್ಟು ಕೂಲಾಗಿರ್ತಾಳೆ, ಎಷ್ಟು ಆರಾಮಾಗಿರ್ತಾಳೆ, ಇವನಿಗೆ ಕೋಪನೇ ಬರೋದಿಲ್ಲ, ಈಗ ಹೆಂಗ್ ಆಗ್ಬಿಟ್ಟಿದ್ದಾನೆ, ಎಷ್ಟು ಶಾಂತ ಆಗ್ಬಿಟ್ಟಿದ್ದಾನೆ, ಆ ತರ ಆಗ್ಬೇಕು. ನಿಮ್ಮ ಜೀವನದ ಗುಣಮಟ್ಟ ಹೆಚ್ಚಾಗಬೇಕು. ಸಸ್ಯ ಸಂಜೀವಿನಿಯ ಮುಖ್ಯ ಉದ್ದೇಶ ಸ್ವಸ್ಥ ಭಾರತ ಕಟ್ಟೋದು, ಬರೀ ಹಾಸ್ಪಿಟ್ಲ್ ತುಂಬಿಸೋದಲ್ಲ. ಸ್ವಸ್ಥ ಭಾರತ ಅಂತಂದ್ರೆ ಏನು? ನೀವು ನಿಮ್ಮ ಮನೆಯಲ್ಲಿ ಖುಷಿ ನೆಮ್ಮದಿಯಿಂದ ಹಾಯಾಗಿ ಇರೋ ಥರ ಆಗ್ಬೇಕು. ನಿಮ್ಮ ಜೊತೆ ಯಾರ್ಯಾರು ಇರ್ತಾರೆ ಅವ್ರ ಜೊತೆ ನೀವು ಚೆನ್ನಾಗಿರ್ಬೇಕು. ಊರವ್ರೊಟ್ಟಿಗೆಲ್ಲ ಚೆನ್ನಾಗಿರೋದು, ಗಂಡನ್ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿನ ಕಂಡ್ರೆ ಗಂಡಂಗಾಗಲ್ಲ, ಏನು ಸಾಧನೆ ಮಾಡ್ದಂಗಾಯ್ತು ನೀವು? ಗೊತ್ತಾಯ್ತಾ ಸರ್? ಜಗಳ ಆಡಂಗಿಲ್ಲ ಹೆಂಡ್ತಿ ಹತ್ರ, ಕಣ್ಣು ಮುಚ್ಕೊಬಿಡ್ತಾರ ಅವ್ರಿಗೆ. ಪ್ರೀತಿಯಿಂದ ಇರ್ಬೇಕು, ಹಾಗೆ ಅಲ್ವಾ? ಹೌದು, ತುಂಬಾ ಪ್ರೀತಿಯಿಂದ ಅನ್ಯೋನ್ಯ ನೋಡಿ, ಅವ್ರನ್ನ ನೀವು ನೋಡಿ ಕಲಿಬೇಕು. ಅಷ್ಟು ಅನ್ಯೋನ್ಯತೆಯಿಂದ ಇರಬೇಕು. ವಯಸ್ಸಿನ ಎಷ್ಟು ತಮಾಷೆ ಮಾಡ್ಕೊಂಡು ಒಂದು ಕ್ಷಣ ಅವ್ರನ್ನ ಬಿಟ್ಟಿರಲ್ಲ ಮನೆಯವರನ್ನ ಅವರು. ಎಲ್ಲೋದ್ರು ಕರ್ದು ಪಕ್ಕ ಕೂಡಿಸ್ಕೋತಾರೆ. ಕಲ್ತ್ಕೋಬೇಕು ಉಳಿದವರೆಲ್ಲ. ನೀವೆಲ್ಲ ಉಳಿದು ಹೇಳಿ ನಿಮ್ಮ ಮನೆಯವರಿಗೆ, ತೋರಿಸಿ ಅವ್ರನ್ನ. ಅಷ್ಟೇ, ಅದು ಜೀವನದ ಗುರಿ. ಯಾಕಂದ್ರೆ ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಮಾಡಿರ್ತಿರೋ ಆಸ್ತಿ ಪಾಸ್ತಿ ಒಡವೆ ಹಣ ಬಂಗಾರ ಮಕ್ಕಳು ಯಾರು ನಮ್ ಜೊತೆ ಬರೋದಿಲ್ಲ. ನಾನು ಬದುಕಿದಷ್ಟು ದಿನ ಎಷ್ಟು ನೆಮ್ಮದಿಯಿಂದಿದ್ದೆ ಅದು ಮುಖ್ಯ. ನಾನು ಎಲ್ಲದನ್ನು ಮಾಡಿಟ್ಟಿದ್ದೀನಿ, ಆದ್ರೆ ಪ್ರತಿದಿನ ಕೊರಗ್ತಿದ್ದೀನಿ ಅಂತಂದ್ರೆ ಆ ಜೀವನಕ್ಕೆ ಏನ್ ವ್ಯಾಲ್ಯೂ ಅಂತ? ವ್ಯರ್ಥ. ಅದು ಬೇಡ, ಅಂತ ಜೀವನ ಬೇಡ. ನಮ್ಗೆ ಯಾವ ತರ ಜೀವನ ಬೇಕು? ನಾನು ಏನ್ ಮಾಡಿದ್ದೀನೋ ಬಿಟ್ಟಿದ್ದೇನೋ, ನನ್ನ ಜೊತೆಯಲ್ಲಿರೋರೊಟ್ಟಿಗೆ ನಾನು ಸಮಾಧಾನದಲ್ಲಿದ್ದೀನಾ, ಅದು ದೊಡ್ಡ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಅದು ಈಗಿನ ಕಾಲಮಾನದಲ್ಲೂ ಅದು ತುಂಬಾ ಮುಖ್ಯ. ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲರ ಹತ್ರನೂ ಪ್ರಾಬ್ಲಮ್ ಆಗ್ತಾ ಇರೋದೇ ಇಮೋಷನಲ್ ಒಂದು ಪಾವರ್ಟಿ ಅಂತ ಹೇಳ್ತಿದೀವಿ ಈಗ ನಾವು. ಎಲ್ಲರ ಹತ್ರ ಹೊಟ್ಟೆಗೆ ಬಟ್ಟೆಗೆ ಸಾಕಾಗುವಷ್ಟು ಹಣಕಾಸಿದೆ, ಆದ್ರೆ ಪ್ರೀತಿ ವಿಶ್ವಾಸ ಒಂದು ಒಡನಾಟ ಅನ್ಯೋನ್ಯತೆ ಇಲ್ಲ. ಈಗ ಮನೆಯಲ್ಲಿ ನಾವು 4 ಜನ ಇರ್ತೀವಿ, 4 ಜನ 4 ಮೂಲೆಯಲ್ಲಿ ಕೂತು ಮೊಬೈಲ್ ನೋಡ್ತೀವಿ, 4 ಜನ 4 ಕಡೆಯಲ್ಲಿ ಕೂತಿರ್ತೀವಿ, ಒಬ್ರು ಮಾತ್ರ ಇನ್ನೊಬ್ರು ಮಾತಾಡ್ಸಂಗಿಲ್ಲ. ಈ ಥರದ್ದು ನಮ್ಗೆ ಹೆಲ್ತ್ ಅನ್ನ ಕೊಡೋದಿಲ್ಲ. ಅದಕ್ಕಾಗಿ ನೀವು ಇಲ್ಲಿಂದ ಹೋದ್ಮೇಲೆ ಪ್ರತಿಯೊಬ್ರು ಅಷ್ಟೇ ಎಷ್ಟು ಅನ್ಯೋನ್ಯವಾಗಿರಿ. ನೀವು ಬೇಕಾದ್ರೆ ಹೊರಗಡೆ ಅವ್ರ ಹತ್ರ ಜಗಳ ಆಡಿ, ತೊಂದರೆ ಇಲ್ಲ ಅಲ್ಲ, ಅದನ್ನು ಆಡಬೇಡಿ. ಬಟ್ ಸ್ಟಿಲ್ ಹೇಳ್ತಿರೋದು, ಯಾವಾಗ್ಲೂ ಒಬ್ಬೇ ಸಿಗೋರ್ ಹತ್ರ ನೀವು ಬೇಜಾರು ಮಾಡ್ಕೊಂಡ್ರು ತೊಂದರೆ ಇಲ್ಲ, ಯಾವಾಗ್ಲೂ ಜೀವನದಲ್ಲಿ ಒಮ್ಮೆ ಸಿಗೋರು. ಬಟ್ ಯಾರು ನಿಮ್ ಜೊತೆ ಪ್ರತಿನಿತ್ಯ ಇರ್ತಾರಲ್ಲ ಅವರೊಟ್ಟಿಗೆ ನೀವು ಚೆನ್ನಾಗಿರ್ಬೇಕು. ಬಟ್ ಈಗ ನಾನು ಒಬ್ಸರ್ವ್ ನನ್ನ ಪೇಷಂಟ್ಸ್ಗಳಲ್ಲಿ ನಾನು ಒಬ್ಸರ್ವ್ ಮಾಡ್ತಿರೋದು ಏನಂತಂದ್ರೆ, ಹೊರಗಡೆ ಜಗತ್ತಿಗೆ ನನ್ನೊಟ್ಟಿಗೆ ಎಲ್ಲರೊಟ್ಟಿಗೆ ತುಂಬಾ ಚೆನ್ನಾಗಿರ್ತೀರ ನೀವು, ಆದ್ರೆ ನಿಮ್ದೇ ಬಾಸ್ ಅಂದ್ರೆ ಜಗಳ, ನಿಮ್ದೇ ಎಂಪ್ಲಾಯೀಸ್ ಜೊತೆ ಜಗಳ, ನಿಮ್ ಅಕ್ಕಪಕ್ಕದವ್ರ ಜೊತೆ ಜಗಳ, ನಿಮ್ ಗಂಡ ಹೆಂಡತಿ ಜೊತೆ ಜಗಳ, ಅಪ್ಪ ಮಕ್ಕಳ ಜಗಳ, ಅತ್ತೆ ಸೊಸೆ ಜಗಳ, ಹೀಗೆ ಅಂದ್ರೆ. ಆದ್ರೆ ನಾನು ಹೇಳೋದು ಅವ್ರವ್ರ ಜೊತೆ ಚೆನ್ನಾಗಿರೋದು ತುಂಬಾ ಮುಖ್ಯ ಅಂತ. ನಿಮ್ಮ ಕ್ಲೋಸ್ ಸರ್ಕಲ್ ನಿಮ್ಮ ಜೀವನದ ಗುಣಮಟ್ಟ. ಈಗ ಹೌ ರಿಚ್ ಯು ಆರ್ ಅಂತ ಡಿಸೈಡ್ ಆಗೋದು ಹೆಂಗೆ? ನೀವು ಪ್ರತಿದಿನ ಹೇಗೆ ಕಳೀತಿದ್ದೀರಾ ಅಂತ. ಪ್ರತಿದಿನ ಕಳಿಯೋದು ಯಾರ ಜೊತೆಗೆ? ಯಾವಾಗ್ಲೂ ಅಪರೂಪಕ್ಕೆ ಮದ್ವೆ ಮನೇಲಿ ಸಿಕ್ಕೋ ಒಬ್ಬರ ನೆಂಟರ ಜೊತೆ ಅಲ್ಲ. ಪ್ರತಿನಿತ್ಯ ನಿಮ್ಮ ಜೊತೆ ಒಡನಾಡುವವ್ರು ನಿಮ್ಮ ಸರ್ಕಲ್ ಇದಾರಲ್ಲ, ಮನೆ ಕೆಲ್ಸಕ್ಕೆ ಬರೋರಾಗಿರ್ಬೋದು, ಮನೇಲಿ ಇರೋರಾಗಿರ್ಬೋದು, ಆಚೆ ಈಚೆಯವರಾಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಬಾಸ್ ಅಥವಾ ನಿಮ್ಮ ಎಂಪ್ಲಾಯೀಸ್, ಅವರ ಜೊತೆ ನೀವು ಹೇಗೆ ಒಡನಾಡ್ತೀರಾ ಅದು ನಿಮ್ಮ ಜೀವನದ ಗುಣಮಟ್ಟವನ್ನ ಚೆನ್ನಾಗಿ ಮಾಡುತ್ತೆ. ಸೊ ನೀವು ಹೆಲ್ದಿ ಆಗಿರ್ಬೇಕಾದಾಗ ಇದು ಒಂದು ಅಂಶ ತುಂಬಾ ಮುಖ್ಯ. ನಿಮಗೆ ಮತ್ತೆ ಮತ್ತೆ ನಮ್ಮ ಔಷಧಿ ತಿನ್ನಕ್ ಬರಬಾರ್ದು, ಮತ್ತೆ ಮತ್ತೆ ಇಲ್ಲಿ ಅಡ್ಮಿಟ್ ಆಗುವಂತ ಇದು ಬರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಜೀವನದ ಗುಣಮಟ್ಟ ಹೆಚ್ಚಿಸ್ಕೋಬೇಕು. ನಿಮ್ಮ ಅಗ್ನಿಯನ್ನ ಕೇಳಿ ಆಹಾರ ಕೊಡಿ. ಹಾಗೆ ಮನೆಯಲ್ಲಿರೋರೆಲ್ಲರಿಗೆ ಇಮೋಷನಲಿ ಅವೈಲೇಬಲ್ ಆಗಿ.
ಒಬ್ಬ ತಾಯಿಯಾಗಿ, ಒಬ್ಬ ಸೊಸೆಯಾಗಿ, ಒಬ್ಬ ಹೆಂಡತಿಯಾಗಿ, ಯಾವ ರೋಲ್ ನಿಮಗೆ ಸಿಗ್ತಿದೆಯಲ್ಲ ಅದನ್ನ ಸಂಪೂರ್ಣವಾಗಿ ಮನಸ್ಸಿಂದ ಇನ್ವಾಲ್ವ್ ಆಗಿ ಮಾಡಿ. ಅವ್ರಿಗೆ ಇಮೋಷನಲಿ ಅವೈಲೇಬಲ್ ಇದೆ, ಅವ್ರಿಗೆ ಸೊಲ್ಯೂಷನ್ ಬೇಕಾಗಿಲ್ಲ. ನೀವೆಲ್ರಿಗೂ ಏನಾದ್ರೂ ಆದ ತಕ್ಷಣ ಹಿಂಗ್ ಮಾಡು, ಹಂಗ್ ಮಾಡು, ಹಂಗ್ ಮಾಡು, ಸೊಲ್ಯೂಷನ್ ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಒಂದು ಪ್ರೀತಿ ಮತ್ತು ಸಹನೆ. ಪ್ರೀತಿಯಿಂದ ಕೇಳಿಸ್ಕೊಳ್ಳಿ ಮನೆಯವರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ, ಅದಕ್ಕನುಗುಣವಾಗಿ ಭಾವನಾತ್ಮಕವಾಗಿ ಸ್ಪಂದಿಸಿ. ಅದು ಮಾತ್ರ ನಿಮ್ಮ ಜೀವನದ ಗುಣಮಟ್ಟವನ್ನ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ.